ಕಡೆಗೆ ಹೋದರೆ ನೀನು ಮನೆ ಕಡೆ ಹೊರಡ್ತೀವ್ರಲ್ಲ, ನೀನೊಬ್ಬ ಇಚ್ಛಾ ಪುರುಷ ಕಣೋ. ಮೈ ಫ್ರೆಂಡ್ ಸುಂದರ್, 21 ಇಯರ್ಸ್ ಕಳೆದ್ಮೇಲೆ ಈ ಲಾ ಕಾಲೇಜು ನನ್ನ ಪಾಲಿಗೆ ಲವ್ ಕಾಲೇಜ್ ಆಗಿ ಪರಿವರ್ತಿಸಿದೆ. ನಾನೀಗ ಬರೋದು ವಿದ್ಯಾಭ್ಯಾಸಕ್ಕಾಗಿ ಅಲ್ಲ, ವಿವಿಧ ಭಂಗಿಯ ದುಂಡು ಮುಖದ ಕೆಂಪು ಕನ್ಯಾಮಣಿಗಳ ಮೇಲೆ ನನ್ನ ಕಡೆಗಣ್ಣಿನ ಹೂಬಾಣ ಬಿಡುವುದಕ್ಕಾಗಿ. ನಾನೇನು ಬರುತ್ತೇನೆ, ಅಲ್ಲಿ ನನ್ನ ಪ್ರೀತಿಯ ಗುಲಾಬಿ ಈ ದುಂಬಿ ಆಗಮನಕ್ಕಾಗಿ ಕಣ್ಣು ಮಿಟುಕಿಸದೇ ಕಾಯುತ್ತಿರುತ್ತದೆ. ಒಂದು ಮಾತು ತಪ್ಪಾಗಿ ಭಾವಿಸಿದರು. ನೀನೊಬ್ಬ ನನ್ನ ಸ್ನೇಹಿತ ಅಂತಲ್ಲ, ಒಬ್ಬ ಸೋದರನಾಗಿ ತಿಳಿದು ಹೇಳುತ್ತೇನೆ. ದಯವಿಟ್ಟು ಪರನಾರಿಯ ಸೋದರನಾಗಿ ಸುರಕ್ಷಿತ ಸಂಪನ್ನನಾಗಿ ಗೌರವದಿಂದ ಬಾಳಿದರೆ ನಿನಗೂ ಬೆಲೆ, ನಿನ್ನ ಸ್ನೇಹಿತರಾದ ನಮಗೂ ಬೆಲೆ. ಸುಭಾಷ್, ನೊಂದ ಜೀವಿಯಾದ ನಿನ್ನಲ್ಲಿ ರಸಿಕತೆ ಬಾ ಎಂದರೆ ಅದು ಹೀಗೆ ತಾನೇ ಬರಬೇಕು. ಮಿಸ್ಟರ್ ಸುಭಾಷ್, ಯೌವನ ಎಂಬುದು ಯಾರಪ್ಪನ ಮನೆ ಸೊತ್ತು ಅಲ್ಲ, ಹರಾಜಿನಲ್ಲಿ ತೆಗೆದುಕೊಳ್ಳುವ ವಸ್ತೂ ಅಲ್ಲ. ಯೌವನ ಮಾನವರಿಗೆ ದೇವರು ಕಾಣಿಸಿದ ಒಂದು ಅಪಾರ ಸಂಪತ್ತು. ಕಳೆದುಕೊಂಡ ಮೇಲೆ ಹುಡುಕಿದರೂ ಸಿಗಲಾರದು. ವಿಕ್ರಮ್, ಯೌವನ ಇದೆ ಎಂದು ಸಿಕ್ಕ ಹೆಂಗರನ್ನು ಕೆಣಕಿದರೆ ಕೆನ್ನೆಗೆ ಹೊಡೆಸಿಕೊಳ್ಳುವ ಪ್ರಸಂಗ ಬರುತ್ತದೆ. ಸದ್ಗುಣಿಯಾದ ಒಳ್ಳೆ ಹುಡುಗಿಯನ್ನು ನೋಡಿ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಂಡು ಸುಖ ಸಂಸಾರ ಸಾಗಿಸುವುದು ಒಳ್ಳೆಯದು. ದಿನಕ್ಕೊಂದು ಮದುವೆಯಾಗುವ ನನ್ನ ಚಪಲಕ್ಕೆ ನಿನ್ನ ವೇದಾಂತ ಏನೂ ಮಾಡಲಾರದು. ನಿನ್ನಂತ ಅರಸಿಕೆ ನೋಡಿದ ಮಾತನಾಡುತ್ತಾ ನಿಂತರೆ ಅಲ್ಲಿ ನನ್ನ ಪ್ರೀತಿಯ ಗುಲಾಬಿ ಬಿಸಿಲಿನಲ್ಲಿ ನಿಂತು ನನ್ನ ದಾರಿ ಕಾದು ಕಾದು ಬಾಡಿ ಬಸವಳಿದು ಮತ್ತೆ ನನ್ನನ್ನು ಶಪಿಸಿ ಮನೆಗೆ ಹೋಗುತ್ತಿದ್ದು. ನಾನೇನು ಬರುತ್ತೇನೆ, ಬಾಯ್. ಎಂತವನಿಗೆ ಬುದ್ಧಿ ಹೇಳುವುದು, ಇವನಿಗೆ ಬುದ್ಧಿ ಹೇಳುವುದು, ಒಳೆಯಲ್ಲಿ ಹುಣಸೆಹಣ್ಣು ತೊಳೆಯುವುದು ಎರಡೂ ಒಂದೇ. ಏನೋ ಸ್ನೇಹಿತ ಕೆಟ್ಟ ಹಾಳಿಗೆ ಹೋಗುತ್ತಾನೆ, ಅಲ್ಲದೆ ಗೌರವಸ್ಥರ ಮಗನೆಂಬ ಸದುದ್ದೇಶದಿಂದ ಹೇಳಿ ಅಷ್ಟೇ. ಅವರ ಕರ್ಮಕ್ಕಾದರೂ ನಾವಾದರೂ ಏನು ಮಾಡೋದು? ಇಲ್ಲಿ ನಡೆ ಹೋಗೋಣ. ಸುಭಾಷ್, ಅಲ್ಲಿ ನೋಡು, ವಿಕ್ರಮ್ ಯಾವುದೋ ಹುಡುಗಿಯನ್ನು ಎಳೆದಾಡುವಂತೆ ಕಾಣುತ್ತದೆ. ಅವನಿಂದ ಅವಳನ್ನು ಬಿಡಿಸಿ ಬರೋಣ. ಜೈ ನೀನು ಇಲ್ಲೇ ನಿಂತಿರು, ನಾನೇ ಹೋಗಿ ಆ ಕ್ರೂರನ ಕೈಯಿಂದ ಆ ಹುಡುಗಿಯನ್ನು ಬಿಡಿಸಿ ಅವರ ಮನೆ ಮುಟ್ಟಿಸಿ ಬರುತ್ತೇನೆ. ವಿಕ್ರಮನ ಅನ್ಯಾಯ ಅತ್ಯಾಚಾರ ಇತಿಮಿತಿ ಇಲ್ಲದಂತ ಏನೋ ಬಾಲ್ಯದಿಂದಲೂ ಒಡನಾಡಿದ ಸ್ನೇಹಿತನೆಂದು ಇದುವರೆಗೂ ಬೆಲೆ ಕೊಡುತ್ತಾ ಬಂದೆವು. ಆದರೆ ಇನ್ನು ಮೇಲೆ ಇವನಿಂದ ಆದಷ್ಟು ದೂರ ಇರುವುದು ಒಳ್ಳೆಯದು. ಪಾಪ, ಅವನಾದರೂ ಏನು ಮಾಡ್ಯಾನ, ಹಣದ ಮರ ಹೆಚ್ಚಾಗಿ ಹುಚ್ಚರಾಗಿದ್ದಾನೆ. ನೋಡೋದ ಆಗಿಬಿಟ್ಟೆ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಹೋಗಿ ಬಿಡಿ. ಕಂಡು ಒಂದು ಹೈವ ಕಾಮಕರಿರುವ ಜಗತ್ತಿನಲ್ಲಿ ನೀವು ಕಾಣದೆ ಹತ್ತಿರದ ಮೇಲೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಮತ್ತೆ ತಮ್ಮ ಕಣ್ಣಲ್ಲೇಕೇನು? ನನ್ನ ಕಣ್ಣೀರಿನ ಕತೆ ಕೇಳಿ ತಾವು ಮಾಡೋದಾದ್ರೆ ಏನಿದೆ? ಕೈಲಾರ ಸಹಾಯ ಮಾಡಬೇಕು. ಬರದ ದುಃಖ ಕಂಡು ಸಂತೋಷ ಪಡುವ ಸಣ್ಣ ಮನೋರನ್ನ ಈ ಸುಂದರ ಅವರ ಕಣ್ಣೀರೊಡಿಸಿ ಅವರ ಬಾಯಿಗೊಂದು ನೆಮ್ಮದಿ ಹಾದಿ ತೋರಿಸುವುದೇ ನನ್ನ ಹುಟ್ಟುಗುಣ. ನಿಮ್ಮ ಕರ್ತವ್ಯವೆಂದು ಹೇಳ್ತೀರಾ? ಹಾಗಾದ್ರೆ ನನ್ನ ಕಣ್ಣೀರಿನ ಕತೆ ಹೇಳ್ತೀನಿ ಕೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕನ ಮಗ. ನಮ್ಮ ತಂದೆ ತಾಯಿಗೆ ನಾನು ಒಬ್ಬಳೆ ಮಗಳು. ಈಗ 3 ವರ್ಷಗಳ ಹಿಂದೆ ನಮ್ಮ ತಾಯಿ ಸತ್ತು ಹೋದ್ರು. ನಮ್ಮ ತಾಯಿ ಸತ್ತ ಬಳಿಕ ನಾನು ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಬೇಕಾಗಿ ಬಂತು. ಆದ್ರೆ ಈಗ ನಮ್ಮ ತಂದೆ ಕೂಡ ಅಸ್ತವ್ಯಸ್ತರಾಗಿ ಹಾಸಿಗೆ ಬಿಟ್ಟಿದ್ದಾರೆ. ಅವರ ಔಷಧೋಪಚಾರಕ್ಕಾಗಿ ನನ್ನ ಗೆಳತಿಯರಿಗೆ ಸಹಾಯ ಯಾಚಿಸಬೇಕು ಎಂದು ಇಲ್ಲಿಗೆ ಬಂತು. ಆದ್ರೆ ಇಲ್ಲಿಗೆ ಬಂದ ಮೇಲೆ ನಿರಾಶರಾಗಿ ಕಣ್ಣೀರು ಸುರಿಸ್ತಾ ನಿಂತಿರ್ಬೇಕೆಂದು ಅಷ್ಟರಲ್ಲಿ ನೀವು ಏಕೆ ನಿಮ್ಮ ಗೆಳತಿ ಸಿಗಲಿಲ್ಲವೇ? ಅವರ ತಂದೆಗೆ ಆಗಲೇ ಚಿಕ್ಕಮಗಳೂರಿಗೆ ವರ್ಗವಾಗಿದ್ದೀನಿ. 1 ತಿಂಗಳಿಂದ ಅವರಿಗೆ ಅಲ್ಲೇ ಇರ್ತೇನೆ ಅಂತ ಹೇಳಿದ್ರು. ಪಕ್ಕದ ಮನೆಯನ್ನು ವಿಷಯ ತಿಳಿದು ಊರಿಗೆ ಬಿಟ್ಟಿದ್ದೆ. ಹಾಗಾದರೆ ಮುಂದೆ ನಿಮ್ಮ ತಂದೆಯ ಚಿಕಿತ್ಸೆಗಾಗಿ ಏನು ಮಾಡಿದ್ರಿ? ಸದ್ಯ ದೇವರ ಮೇಲೆ ಭಾರ ಹಾಕಿ ಊರಿಗಂತ ಹೋಗ್ತೀನಿ. ಮುಂದೆ ನಮ್ಮ ತಂದೆಯ ದಯದಲ್ಲಿ ಹೇಗಿದೆಯೋ ಹಾಗಾಗಲಿ. ಇಲ್ಲಿ ನಿಮ್ಮ ತಂದೆಯ ಚಿಕಿತ್ಸೆಗಾಗಿ ಎಷ್ಟು ಹಣ ಖರ್ಚಾಗಬಹುದು? ಅಂಕಿ ಸಂಖ್ಯೆನಂತೂ ತಾವು ಮಾಡುದಾದ್ರೆ ಏನು? ಏಕೆ ಅಷ್ಟೊಂದು ಸಹಾಯ ಮಾಡುವ ಶಕ್ತಿ ನನ್ನಲ್ಲಿಲ್ಲ ಎಂಬುದು ತಮ್ಮ ಭಾವನೆ. ತಪ್ಪು ತಿಳಿದುಕೊಂಡರೆ ನಿಮ್ಮ ಯೋಗ್ಯತೆ ಅಳತೆ ಮಾಡಲು ನಾನೆಷ್ಟರಳು. ಹಾಗಲ್ಲ, ತಾವು ಪರಪುರುಷರು, ತಮ್ಮಿಂದ ಸಹಾಯ ಪಡೆಯುವುದು ಹೇಗೆ ಅಂತ ಯೋಚನೆ ಮಾಡಿ. ತಪ್ಪು ಅಂತ ತಮ್ಮ ಭಾವನೆ. ನೋಡಿ, ನಾನು ಯಾವ ದುರುದ್ದೇಶದಿಂದಲೂ ನಿಮಗೆ ಸಹಾಯ ಮಾಡುತ್ತಿಲ್ಲ. ಮಾನವ ಜೀವಿ ಮಾನವರಿಗೆ ಮಾಡಬೇಕಾದ ಕರ್ತವ್ಯ ನಾನೀಗ ಮಾಡ್ತಿದ್ದೆ. ಆ ದಯಾಭಯ ಕರುಣೆಯಿಂದ ನನಗೇನು ಕಡಿಮೆ ಆಗಿಲ್ಲ. ತೆಗೆದುಕೊಳ್ಳಲು ಬೇರೆ ಎಂದು ನನ್ನ ಮನಸ್ಸಿಗೆ ಬೇಸರವನ್ನು ಈಗ ಒಲೆಂದು ಹೇಳಿ ನಿಮ್ಮ ಮನಸ್ಸಿಗೆ ಖಂಡಿತವಾಗಿ ನಾನು ನೋವು ಮಾಡುವುದಿಲ್ಲ.
ಪರರ ಕಷ್ಟವನ್ನು ಕಂಡು ಅವರಿಗೆ ಸಹಾಯ ಮಾಡೋ ನಿಮ್ಮಂಥವರು ನಿಜಕ್ಕೂ 100ಕ್ಕೊಬ್ಬರಿಂದ ಹೇಳಬೇಕು. ಆದ್ರೆ ಈಗ ನಿಮ್ಮ ಮಾತಿಗೆ ಮರೆದು ನಾನು ನಿಮ್ಮಲ್ಲಿ ಹಣ ಸಹಾಯ ಪಡೆದುಕೊಂಡ್ಬಿಟ್ರೆ ಈ ಉಪಕಾರ ಋಣವನ್ನು ಯಾಕೆ ಮುಟ್ಟಿಸೋದು ಅಂತ. ನೀವು ಖಂಡಿತವಾಗಿಯೂ ನನ್ನ ಋಣ ಮುಟ್ಟಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ತೆಗೆದುಕೊಳ್ಳಿ. ಇದೇನು ಮಾಡ್ತಾ ಇದೆ? ಅಳಬೇಡಿ, ಮೊದಲು ಹೋಗಿ ನಿಮ್ಮ ತಂದೆಯ ಆರೋಗ್ಯದ ಕಡೆಗೆ ಗಮನ ಕೊಡಿ. ತಮ್ಮ ಹೆಸರು? ನನ್ನ ಹೆಸರು ಸುಂದರ್. ನಮ್ಮ ಹೆಸರು ಕೇಳಬಹುದೇ? ನನ್ನ ಹೆಸರು ಹೇಮಾ ಅಂತ. ನಮ್ಮ ತಂದೆಯ ಹೆಸರು ಕೃಷ್ಣಪ್ಪ ಅಂತ. ನೋಡಿ, KV ಆಸ್ಪತ್ರೆ ಪಕ್ಕದಲ್ಲೇ ನಮ್ಮ ಮನೆ ಇದೆ. ನಮ್ಮ ಊರಿಗೆ ಬಂದಾಗ ಖಂಡಿತವಾಗಿ ಮನೆಗೆ ಬರೋದು ಮಾತ್ರ ಮರೆಯಬೇಡಿ. ಇಷ್ಟೊಂದು ಅಡ್ರೆಸ್ ತಿಳಿದ ಮೇಲೆ ಹೊರಗೆ ಇರ್ತೇನೆ, ಖಂಡಿತವಾಗಿಯೂ ಬರುತ್ತೇನೆ. ಆದರೆ ನಾನೊಬ್ಬನೇ ಅಲ್ಲ. ವಿತ್ ಫ್ಯಾಮಿಲಿ ತಿಕ್ ಬರ್ತೀರಾ? ಯಾವ ಫ್ಯಾಮಿಲಿ ಇಲ್ಲ, ನಾನಿನ್ನು ಬ್ರಹ್ಮಚಾರಿ. ಫ್ಯಾಮಿಲಿ ನೋಡೋದಕ್ಕಾಗಿಯೇ ನಿಮ್ಮೂರಿಗೆ ಬರ್ತೇನೆ. ಸರಿ ಸರಿ, ನೀವು ನಮ್ಮ ಊರಿಗೆ ಬಂದಾಗ ಖಂಡಿತವಾಗಿ ಈ ಬಡವಿ ಮನೆಗೆ ಬಂದೇ ಹೋಗ್ಬೇಕು. ಸತ್ಯವಾಗಿ ಬರ್ತೇನೆ. ಬರುವಾಗ ಅವನಾಗಿ ನಾನೊಂದು ಪ್ರೆಸೆಂಟೇಷನ್ ತರ್ತೇನೆ. ಏನ್ ತರ್ತೀರಾ? 9 ಬಾಳೆಹಣ್ಣು, ಅರಿಶಿನ, ಕುಂಕುಮ, ಮುತ್ತೈದರ ಸಂಕೇತದೊಂದಿಗೆ ಹುರಿಯನ್ನು ತೆಗೆದುಕೊಂಡು ಬರ್ತೇನೆ. ಹಾಗಾದ್ರೆ ನನ್ನ ಭಾಗ್ಯಕ್ಕೆ ಎಣೇನಿಲ್ಲ ಎಂದಂತಾಯ್ತು. ನಾನು ಹೋಗ್ಲಿ? ಚೇಚೆ ಬಿಡ್ತೇನೆ, ಹೋಗ್ತೀನಲ್ಲ, ಹೋಗಿ ಬರ್ತೇನೆ ಎಂದು ಹೇಳಿ. ಸರಿ, ನಾನೇನು ಬರಲಿ? ಹೋಗಿ ಬನ್ನಿ, ದೇವರು ಒಳ್ಳೆಯವರು. ಹಂಗಾಗಿ ನಮ್ಮ ಹೆಸರು ಹೇಮಾ ಅಂತ. ನೋಡಿ, ಮನೆಗೆ ಬರ್ತೀನಿ ಅಂತ ಹೇಳ್ತೀನಿ, ಖಂಡಿತವಾಗೂ ತಪ್ಪಿಸ್ಬಾರ್ದು, ಮರೀದೆ ಬರಲೇಬೇಕು. ಹೇಮಾ, ವಾಟ್ ಎ ಬ್ಯೂಟಿಫುಲ್ ನೇಮ್. ಹೆಸರಿಗೆ ತಕ್ಕ ಗುಣ, ಗುಣಕ್ಕೆ ತಕ್ಕ ರೂಪ. ಈ ರೂಪರಾಟಿಗೆ ಭರತನ ಮುತ್ತಿಗೆ ಹಾಕಿಬಿಟ್ಟಿದೆ. ಇಂಥ ಸುಶೀಲ ಮನೆಗಳನ್ನು ಎತ್ತಿ ಅವರ ಬಾಳನ್ನು ಬಂಗಾರ ಮಾಡಿದರೆ ಆ ದೇವರು ಮೆಚ್ಚುತ್ತಾನೆ. ಅಂತೂ ನನ್ನ ಜೀವನ ಸಂಗಾತಿಯಾಗಲು ಯೋಗ್ಯವಾದವಳು. ಹಿಂದೆ ನನ್ನ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲೇಬೇಕು. ಹೇಮಾ KV ಚಂದ್ರಗಿರಿ ಅವರು. ಹೇಮಾ KV. ಏನು ಸುಂದರ್, ಏನು ಗರ್ಭಪುತ್ರಿ ಅಲ್ಲ? ಓ, ಅದ KV ಕೃಷ್ಣಪ್ಪ. KV ಕೃಷ್ಣಪ್ಪ ಏನೇ ಅದು? ಓ, ಅದ KV ಕೃಷ್ಣಪ್ಪ ಅಂತ. ಏನಾಯ್ತು ಅವರಿಗೆ? ಏನಿಲ್ಲ, ಅವರು ನಮಗೆ ದೂರದ ಸಂಬಂಧಿಕರಂತೆ. ಹಾಗಂತ ಅಪ್ಪಾಜಿ ಹೇಳಿದರು. ಹೌದು, ಹಾಗಾದ್ರೆ ಕಾಲೇಜಿಗೆ ಹೋದೆ ಒಬ್ಬನ ಇಷ್ಟೊತ್ತಿಗೆ ನಿಂತಿದ್ದು? ಇಬ್ಬರೇ ಇದ್ದೀವಿ. ಈಗ ತಾನೇ ಅವರು ಹೋದರು, ಅಷ್ಟರಲ್ಲಿಯೇ ನೀನು ಬಂದೆ. ಯಾರವರು? ಅದೇ KV ಕೃಷ್ಣಪ್ಪ. ಯಾವ KV, ಯಾವ ಕೃಷ್ಣಪ್ಪ? ನನಗೆ ಒಂದು ಅರ್ಥವಾಗುತ್ತಿಲ್ಲವಲ್ಲ. ಅದೊಂದು ಭಾರಿ ಇಂಟ್ರೆಸ್ಟ್ ಸ್ಟೋರಿ, ಆಮೇಲೆ ಹೇಳ್ತೀನಿ. ಮೊದಲು ಮನೆಗೆ. ಅಲ್ಲಲ್ಲ, ನೀವೊಬ್ಬ ಚಿತ್ರ ಮನುಷ್ಯ. ನಡೆ. ಸಾಕಾಯ್ತ್ರಿ. ಈ ಊರ್ ತಿರುಗಿ ನಾಟಕ ಕೆಲಸ ಏನೈತಲ್ಲ, ಅದು ನಮಗೆ ಇರ್ಲಿ, ನಿಮಗೆ ಬ್ಯಾಡ್ರಿ. ಆದ್ರೆ ಒಂದೇ ಒಂದು ದಿನ ಬಂದು ಪಾತ್ರ ಮಾಡಿ ಹಾಡಿ ಕುಣಿದು ಕುಪ್ಪಳಿಸಿ ಹೋಗ್ತಾರಲ್ಲ ನಾಟಕದ ನಟಿಯರು, ಅವ್ರಿಗಿದ್ದ ಬೆಲೆ ತಿಂಗಳಾನುಗಟ್ಲೆ ಗಂಟ್ಲ ಹರ್ಕೊಂಡು ನಾವು ನಾಟಕ ಕಲಿಸ್ತೀವಲ್ಲ, ನಮಗೆಲ್ಲ ಆಗೈತ್ರಿ. ಆದ್ರೆ ಇದ್ರೆ ಇತ್ತಿತ್ತಲಾಗ ಈ ಪೆಟ್ಟಿಗೆ ಮಾತ್ರ ಅವಳಿ ಜಾಸ್ತಿ ಆಗಿಬಿಡ್ತು. 9 ಪದದೊಳಗೆ 9 ನಾಟಕ ಆಡಿಸ್ತಾರೆ ಇವ್ರು. ಅಂತದಾಗ ನಮ್ಮಂತರ್ನ ಯಾರೀ ಕೇಳ್ಬೇಕು? ಅದ್ರಾಗ ನಮ್ಮ ಹೆಸರನ್ನ ಅಪಪ್ರಚಾರ ಮಾಡಿ ನಮ್ಮ ಹೆಸರಿಗೆ ಮಳಸಿ ಬರೆದು ಬಿಟ್ಟಾರ. ಮಳಸಿ ಅಲ್ರಿ, ಒಂದೇ ಒಂದು ದಿನ ಬಂದು ಪಾತ್ರ ಮಾಡಿ ಹೋಗ್ತಾರಲ್ಲ, ಅವ್ರಿಗಿದ್ದ ಬೆಲೆ ನಮ್ಗೆ ಇಲ್ದಂಗ ಆಗ್ಬಿಡತ್ ನೋಡ್ರಿ. ಲೇ ಅಪ್ಪ ದೇವ್ರೆ, ಈ ಚಿರಂಜೀವಿ ಮರಿಯನ್ನು ಒಬ್ಬ ಹಾರ್ಮೋನಿಯಂ ಮಾಸ್ಟರ್ ಮಾಡೋದಕ್ಕಿಂತ ಒಬ್ಬ ಒಳ್ಳೆ ಸುಂದರ ನಟಿಯನ್ನಾಗಿ ಮಾಡಿದ್ರೆ ನಿಮಗೆ ದಿನಾದ ಚಾಗೆ ರೊಟ್ಲೆ, ಇಡ್ಲಿ, ಒಗ್ಗರಣೆ, ಮೆಣಸಿನಕಾಯಿ ಹೋಗ್ಬಿಟ್ಟು ಎಲ್ಲ ಉದ್ರಿ ತಿರ್ಸ್ಬಿಡ್ತಿದ್ದೆ. ಇವಾಗಾದ್ರೆ ಏನಾಗೈತಪ್ಪ, ಅದೇನು ಅಂತಾರಲ್ಲ ಎಕ್ಸ್ಚೇಂಜ್ ಫಂಕ್ಷನ್ ಅಂತೇಳಿ, ಅದೇನ ಮಾಡಕ್ ಬಂದ್ರೆ ಮಾಡಪ್ಪ. ಆ ಗಾಡಿ ಹಳೆ ಗಾಡಿ ಒಯ್ದು ಹೊಸ ಗಾಡಿ, ಹೊಸ ಗಾಡಿ ಒಯ್ದು ಹಳೆ ಗಾಡಿ ಕೊಡ್ತಾರಲ್ಲ, ಹಂಗ ನೀನು ಹೆಂಡು ಒಯ್ದು ಗಂಡು ಒಯ್ದು ಹೆಣ್ಣು ಮಾಡಕ್ ಬಂದ್ರೆ ಮಾಡಪ್ಪ. ನಾವಾಗಕ್ಕೆ ರೆಡಿ. ಒಬ್ಬ ನಾಟಕದ ನಟಿಯಾಗಿ ಆದ್ರೂ ಸುಖ ಜೀವನ ಸಾಗಿಸಿ ಸಾತು. ಯಾರೇ ನೀವು? ಏನ್ ಎಕ್ಸ್ಚೇಂಜ್ ಚಾಗೆ ರೋಟ್ಲ ಒಗ್ಗರಣೆ ಮೆಣಸಿಕಾಯಿ ಅನ್ನಕತ್ತೀರಲ್ಲ, ಆ ದೇವ್ರನ್ನ ಏನ್ ಕೇಳ್ತೀರ?
ನನ್ನನ್ನು ಕೇಳಿ ಹೆಂಗೆ ಕುರ್ಗೋಡ್ ದೊಡ್ಡಪ್ಪನ ಜಾತ್ರೆ ಬೇರೆ ಐತೆ. ನಿನ್ನ 2 ಡಜನ್ ಬಾಳೆ 300 ರೂಪಾಯಿ ಸೀರೆ ಉಡಿಸ್ಬಿಟ್ರ ಲೇ ಅವಿಶ್ವಾಸ ಇಲ್ಲೇ ಇಳಿದಲ್ಲ ಹಂಗ್ ಮಾಡ್ತಾರಲ್ಲೇ ಜನ. ಯಾರಪ್ಪ ನೀವು? ನಾವು ನಾಟಕ ಕಲ್ಸೋ ಮಾಸ್ತರ್. ನಾಟಕ ಕಲ್ಸ ಮಾಸ್ತರ್ ಜನ. ನಿಮ್ದು ಊರಾದ್ರೂ ಯಾವ್ದಪ್ಪ? ನಮ್ದು ಆ ಕಡೆ ಆಂಧ್ರ. ನೀವ್ಯಾರ್ರಿ? ನಾವು ಕಲಾವಂತರಿಗೆ ನೋಡಪ್ಪ ತಮ್ಮ. ಆದ್ರ ಆ ಕಲಾವಂತಿಗೆ ರಾಜೀನಾಮೆ ಕೊಟ್ಟು ಈಗ ಒಂದು ಹೋಟ್ಲ ಮಾಡ್ಕೊಂಡು ಈ ಕಾಲ್ ಮುರ್ಕೊಂಡು ಬಿದ್ದಿ ನೋಡಪ್ಪ ಇಲ್ಲಿ. ಏನಂದ್ರೆ ಹೋಟೆಲ್ ಇದ್ರಾ ನಿಮ್ದು? ಅಂದಂಗ ನಿಮ್ ಹೋಟ್ಲ ಹೆಸರು ಅಂದ್ರೆ? ನಮ್ಮ ಹೋಟ್ಲ ಹೆಸರ ಪ್ರೇಮ ವಿಲಾಸ ನೋಡಪ್ಪ. ಪ್ರೇಮ ಅಂದ್ರ ನಿಮ್ ಹೆಂಡತಿ ಹೆಸರು ಏನ್ರಿ? ನೀ ಎಲ್ಲ ತಲೆ ಗಂಟನಿದ್ದಂಗ ಅಲ್ಲ. ಯಾವನನ್ನ ಹೆಂಡತಿ ಹೆಸರು ಓಡ್ಲಿಕ್ಕಿರ್ತಾರಪ್ಪ ನೀವು ದಂಡಿದ್ದಂಗಲ್ಲ. ಏ ಕಮ ನನ್ನ ಹೆಂಡತಿ ಹೆಸರು ಅಲ್ಲಪ್ಪ. ಮತ್ತೆ ನಮ್ ತಂಗಿ ಹೆಸರು. ಓಹೋ ಹೋಟ್ಲ ಅವ್ರ ನಡೆಸ್ತಾರ ಅಂದಂಗ ಆಯ್ತು. ಹೇಳ್ತಮ್ಮ ನಮ್ ತಂಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾಳ. ಟೈಮ್ ಸಿಕ್ಕಾಗ ಆಟ 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 ಕಲ್ಯಾಣ ಮೇಲೆ ಕುಂದಿರ್ತಾಳ. ಇಲ್ಲೇ ನೀವು ತಪ್ಪಿದ್ದು. ವಯಸ್ಸಿಗೆ ಬಂದ ಹುಡುಗಿಯರ್ನ ಹಂಗೆಲ್ಲ ಕಲ್ಯಾಣ ಮೇಲೆ ಕುಂದರ್ಸ್ಬಾರ್ದ್ರಿ. ನಮಗ ಒಂದು ಮಾಡಿ ತ್ರಾಸ ಆಗ್ತೈತಿ. ಅಲ್ಲ ಈ ಮೊನ್ನೆ ಬಹಳ ಕೆಟ್ಟರಪ್ಪ ಅದಕ್ಕೆ ಹೇಳಿದ್ವಿ. ತಮ್ಮ ನೀ ಹೇಳೋದೇನ್ ಕರೆ ಐತಪ್ಪ. ಆದ್ರ ನಾವು ಹೋಗ್ಲಿ ಕಲ್ಯಾಣ ಮೇಲೆ ಕುಂತಾಗ ನಮ್ಮ ಹೊಟ್ಲ ಮಣ ಹೊಡೆಯರ್ ಕೂಡ ಬರಲ್ಲ ಅಂತೀರ. ಅದೇ ನಮ್ ತಂಗಿ ಕುಂತಾಳ ಅಂದ್ರ ಕಾರಂಗುಡಿಲಿಂದ ಬಸ್ ಸ್ಟ್ಯಾಂಡ್ ವರೆಗೆ, ಬಸ್ ಸ್ಟ್ಯಾಂಡ್ ಅಗಸವರೆಗೆ ಕ್ಯೂ ಹಚ್ಚಿ ನಿಂತ್ಕೊಂಡು ಚಹಾ ಕುಡಿದು ತಮ್ಮ ಕೇಳದಷ್ಟು ಬಿಲ್ ಕೊಟ್ಟು 100 ರೂಪಾಯಿ ಇರ್ಲಿ 50 ರೂಪಾಯಿ ಇರ್ಲಿ ಚಿಲ್ಡ್ರ ಸಹಿತ ಕೇಳ್ದಂಗ್ ಓದ್ತಾರ. ಅದ್ರಾಗ ನಮ್ಮ ಊರಾಗಿನ ಮುದುಕ್ರಂತ ಅದಾರ ತಮ್ಮ. ಶಿವ 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 ಹೇಳಂಗಿಲ್ರಿ ಅಪ್ಪ. ಆಗಲ 12 ತಾಸು ರೀ 1 ರೂಪಾಯಿ ಗಣೇಶ್ ಪೀಟಿ ಇಲ್ಲ 1 ಪಿಸ್ಟಾಲ್ ಸಿಗರೇಟ್ ತರ್ತಾರ. ಹಗ್ಗಲ್ಲೆಲ್ಲ ಹಿಂಗ ಗಂಟ ಕೊಡು 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 ಅಂತನಿಗೆ ಅಂತ ನಿಮ್ಗೂ ವ್ಯಾಪಾರದ ಮರ್ಮ ಗೊತ್ತಾಯ್ತು ಅಂದಂಗ ಆಯ್ತು. ಮತ್ತೆ ನಾವು 15 ವರ್ಷದಿಂದ ದಿಲ್ರೂಪ ಹೊತ್ಕೊಂಡು ಊರು ತಿರುಗಿ ಅನುಭವ ಆಗೈತೆ ಬಾ. ಏನಂದ್ರೆ ದಿಲ್ರೂಪ ಬರ್ತೀರಾ ನೀವು? ಅಂದ್ರ ನಿಮ್ದು ಕಲಾವಿದ್ರ ಮಂತನ ಅಂದಂಗ ಆಯ್ತು. ನಿಮ್ಮ ತಂಗಿ ಏನಾದ್ರು ಸಂಗೀತ ಗಿಂಗೀತ ಕಲ್ತಾಳೆ? ಹೇಳ್ತಮ್ಮ ನಮ್ ತಂಗಿ ಆಡೋ ಸಂಗೀತ ಕಲ್ತಿಲ್ಲಪ್ಪ. ನಮ್ ತಂಗಿ ಸಂಗೀತ ಅಂತ ಒಂದ್ ಕಲ್ತಾಳ. 10 ಗಂಟೆಗೆ ತಿನ್ನತ್ತಮ್ಮ. ತಿನ್ನೋದು ಮೊನ್ನೆ ಬಿಜಾಪುರ ಗೋಲ್ಗುಮ್ಟ ನೋಡ್ಲಿಕ್ಕೆ ಹೋಯ್ದ್ಲ. ಅಲ್ಲಿ ಒಂದ್ ಹೋಟ್ಲ್ ಒಳಗ ಸಂಗೀತ ಅಂತ ತಿನ್ನಾಕ್ ಕೊಟ್ರಂತೆ ಅದನ್ನೇ ನೀಟಾಗಿ ಕಲ್ತಾರ ನೋಡು ಹುಡುಗಿ. ತಿನ್ನ ಸಂಗೀತ ಅದು ಅಂತಾದ್ರೆ ಅದೇ ತಮ್ಮ ಸುಡ್ಗಾಡ ಆಡಿಸಿದ ಉಪ್ಪಿಟ್ಟು ಖಾರ ಬೂಂದಿ ಅವಲಕ್ಕಿ ಓಟ್ ಕಲ್ಸಿ ಒಂದ್ ಪ್ಲೇಟ್ ನೊಳಗ ಹಾಕಿ ಮ್ಯಾಲೆ ತಂಗಳು ಸಾಂಬಾರ್ ಹಾಕಿ ಕೊಡ್ತಾರ ಸಂಗೀತ ಅಂತ. ಅದನ್ನೇ ನಮ್ ತಂಗಿ ನೀಟಾಗಿ ಕಲ್ತಾಳ. ಸಾರಿ ಹೋಯ್ತು ಬಿಡ್ರಿ. ಹೋಟ್ಲ ಐತ್ರಿ ನಮ್ ಹೋಟ್ಲ ಲೇ ತಮ್ಮ. ಅಲ್ಲಿ ದಾರ್ಯಾಗ ಹೋಗ ಮಂದಿನ ಕೇಳಕ್ ಗೊತ್ತಾತ ಇಲ್ಲ, ಇಲ್ಲಿ ಬೀದಾಗ ಹೋಗ ನಾ ಇಲ್ಲಿ ಕೇಳಕ್ ಗೊತ್ತಾತಲೇ ನಿನಗ್ ಗೊತ್ತಿಲ್ಲ. ಎಲ್ಲ ದಟ್ಟಿ ತಂಗದಿ ನಮ್ ಹೋಟ್ಲ ಪ್ರೇಮನಗರದ ಮುಂದೆ ಕುದುರೆಪೇಟೆ ಹಿಂದೆ ಅಲ್ಲಿ ನೋಡೂ ಸಂದೆ ಐತಲ್ಲ. ಆ ಸಂದಿನಾಗ ಹಿಂಗ್ ಹೋಗಿ ಹಿಂಗ್ ತಿರುಗಿದ ಅಲ್ಲೇ ಐತ್ ನೋಡಪ್ಪ. ಏ ತಮ್ಮ ಏನ್ ನಮ್ಮ ಹೋಟ್ಲ ಬಗ್ಗೆ ಬಹಳ ವಿಚಾರ ಮಾಡಕತ್ತಿ ನೀನು? ಹಂಗೇನಲ್ರಿ, ನೀವು ಕಲಾವಿದ್ರು ನಾನು ಕಲಾವಿದ ಅಂದಂಗ ನೀವು ಹೋಟ್ಲಿಗೆ ಬಂದಾಗ ಚಹಾ ಕುಡಿದು ಸ್ವಲ್ಪ ಕಲಾದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬರ್ತೈತೆ ಅಂತ ಕೇಳಿ. ಸರಿ ತಮ್ಮ ಆಗಲ 12 ತಾಸು ನಮ್ಮ ಹೋಟ್ಲಿನಾಗ ಟೈಮ್ ಪಾಸ್ ಮಾಡು. ಆಗ ನಮ್ ಕಂಡೀಷನ್ ಮಾತ್ರ ಮರಿಬಾರ್ದು ನೋಡಪ್ಪ. ನಮ್ ಕಂಡೀಷನ್ ಏನಪ್ಪಾ ಅಂದ್ರ ಸರಸ್ವತಿ ಪ್ರಸನ್ನ ಮಾತ್ರ ಮಾಡಬಾರ್ದು. ನಮ್ದು ಏನಿದ್ರು ಲಕ್ಷ್ಮೀ ಪ್ರಸನ್ನ ಮಾಡ್ಬೇಕು. ಅದೇನ್ರಿ ನೀವು ಲಕ್ಷ್ಮೀ ಸರಸ್ವತಿ ಪ್ರಸನ್ನ ಅಂತೀರಿ? ನಮ್ಗೇನು ಮುಂದೆ ಅರ್ಥ ಆಗೋದು. ನೀನ್ ಅವನೇ ಆನಂದ ನಮ್ಗೆ ನನಗೆ ಒಂದೇ ಅಡಿಗೆ ಗೊತ್ತಾಯ್ತು. ಆಗ ನಮ್ಗಿಲ್ಲ. ಏ ತಮ್ಮ ಕನ್ನಡದವ್ರಿಗೆ ಗೊತ್ತಿರ್ತದಲ್ಲ, ಅದು ಆಂಧ್ರದವ್ರಿಗೆ ಗೊತ್ತಿರಲ್ಲ. ಅಚ್ಚ ಕನ್ನಡದವ್ರ ಬಿಚ್ಚಿ ಹೇಳ್ತೀನಿ ಕೇಳ್ತಮ್ಮ. ಸರಸ್ವತಿ ಪ್ರಸನ್ನ ಅಂದ್ರ ಉದ್ರೆ ಮಾಡ್ಬೇಡ ಅಂತ. ಲಕ್ಷ್ಮೀ ಪ್ರಸನ್ನ ಅಂದ್ರ ನಮ್ದೇನೈತವ ಯೋಗನಿ ಮಾಡಂತ. ಅದಕ್ಕ ನಮ್ಮಲ್ಲಿ ಒಂದ್ ಗಾದಿ ಮಾತು ಹೇಳ್ತಾರಮ್ಮ, ಉದ್ರಿ ಮಾನಭಂಗ ಐತವ ಪ್ರೇಮ ಸಂಘ. ಅಮ್ಮ ನಾನು ಸ್ವಲ್ಪ ಕಿರಣಿ ಸಂತೆ ತರ್ಬೇಕು, ಕ್ವಾಂಟ್ರಂಡಿಗೆ ಹೋಗಿ ಬರ್ತನಪ್ಪ. ಅಂದ್ರ ಸದ್ಯ ನಾನು ನಿಮ್ಮ ಹೋಟ್ಲಿಗೆ ಹೋಗಿ ಚಹಾ ಕುಡ್ದು ನಂತರ ನಾಟಕದ ಮನೆಗೆ ಹೋಗ್ತೀನಿ ಬಿಟ್ಟು ಹೋಗ್ತಮ್ಮ. ಹೋಗ್ಲಿಲ್ಲ ನಮ್ ತಂಗಿಯಲ್ಲ ಕೇಳಿ ಮಾಡ್ಸ್ಕೊಂಡ್ ಕುಡಿ. ಕೇಳಿನ ನಾ ಬರ್ತೀನಿ.
ಉದ್ರಿ ಮಾನಭಂಗ, ನಗದು ಪ್ರೇಮ ಸಂಘ, ನಮಗ ಅದೇ ಬೇಕು. ಅಂತೂ ಇವನ ತಂಗಿ ಹೆಸರು ಪ್ರೇಮ ಅಂದಂಗಾಯ್ತು. ಹುಡುಗಿ ಕಾಲೇಜ್ ಹೋಗ್ತಾರ ಅಂದ್ಮೇಲೆ ಬಹಳ ಬೇಡಿಕೆ ಆಗಿರ್ಲಿಕ್ಕೆ ಬೇಕು. ಹಂಗಾರ ನಾವು ಮಾಡಿ ಪ್ರಯತ್ನ ಮಾಡಿ ಈ ಹುಡುಗಿಗೆ ಸರಿಗಾಮ ಕಲ್ಸಬೇಕು. ಇರದಿದ್ರೆ ಈ ಚಳಿ ಒಳಗ ಸತ್ತು ಹೋಗ್ಬೇಕಾದಿತ್ತು ನಾವು. ಮೊದಲು ಈಗ ಸೀದಾ ಹೋಗಿ ಆ ಹೋಟ್ಲಿಗೆ ಹೋಗಿ ಚಾ ಕುಡ್ದು ನಂತರ ನಮ್ಗೆ ಏನದವಲ್ಲಪ್ಪ ಕೆಟ್ಟ ವಿಚಾರಗಳು ಅವು ಮಾಡಿದ್ರಾಯ್ತು. ಇತ್ತಿತ್ತಲಾಗಿ ಪ್ರೈವೇಟ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರಕರ ಬಳಿ ಹೆಚ್ಚಾಗಿ ನಮ್ಮ ಬಿಸ್ನೆಸ್ ನಡೆಯೋದೇ ಕಷ್ಟ ಆಗ್ಬಿಡ್ತು ನೋಡು. ಇವತ್ತು ಮಾಡಿಸ್ಬೇಕಾ ಅಮ್ಮ? ನಾನು ನಿನಗೆ ಅವತ್ತೇ ಗಿಣಿಗೆ ನನ್ನ ಮಾತು ಕೇಳಿದ. ಇವತ್ತಾದ್ರೆ ಏನಾಗತ್ತಡಿ ಮಾಡ್ತಾ ಬಿಡ್ತೀನಿ. ಏನ್ ಮಾಡಿಸ್ತೀರಿ? ಆಪರೇಷನ್ ಇವನ್ ಯಾವ ಕ್ಯೂ ನರ್ಮ ಕಂಡ್ಬಿಡ್ತೇನೆ. ನಮಗೆ ಪೇಟೆ ಆದ್ರೂ ಸಾಕು ಗಟ್ಟಿಗಿಡ ಬಿಡ್ತಾನೆ ಮಾಡ್ತೀನಿ ಅಂತ. ತ್ರಿಯಂಬಕೇಶ್ವರ ನಮ್ಮಿನ್ನು ಮದುವೆ ಅಲ್ಲಪ್ಪ, ಮಾಡೋ ದೊಡ್ಡ ಶ್ರೀಮಂತರ ಮನೆ. ಮದುವೆ ಮಾಡ್ಕೊಂಡು ಒಂದು 10-15 ಆಡಿಬೇಕಂತ ದೊಡ್ಡ ಆಸೆಟ್ ಹೇಳಿ ಈ ಕಡೆ ಮಾಡ್ಕೊಂಡ ಕಲೆ ಬಿದ್ಬಿಟ್ಟ. 10-15 ರೂಪಾಯಿ ಈಗ ಕೊಟ್ಟು ಮಾಡ್ಕೊತೀಯಾ? ಏ ಬಿಡಪ್ಪ, ನಾವ್ ಇನ್ನ ಮದುವೆ ಅಲ್ಲಪ್ಪ, ಮದುವೆ ಮಾಡ್ಸೋದಪ್ಪ ಯಪ್ಪ. 6 ಸೂಟ್ ಬರ್ತೀಯ? ಹಂಗ ಮಾಡ ಆದ್ರ ನಮ್ಮ ಹತ್ರನೇಪ್ಪ ನಾನೆಲ್ಲ ಕರ್ಕೊಂಡೋಗಿ ಮಾತೆ ಕೈ ಬಿಡ್ತೀನಿ. ಸದ್ಯ ಇಷ್ಟನಾಗ ಯಾವ್ದಾದ್ರು ನೀ ತಕ್ಕಂಥದ್ದು ಅಂಕೊಂದು ತುಂಡೊಂದು ನನಗಿನ ಐತೇನ್ರಿ? ಏನಂದಪ್ಪ? ಕನ್ಯೆ ಆಪರೇಷನ್ ಮಾಡೋ ಕೊಂಡ್ಕೊಂಡ್ರೆ ಕೇಳ್ದೇನ? ದೇವರಾಣೆ ನಾನೇ ನಿನ್ನಾಣೆ ಕೊಂಡು ಕಟ್ಟದಲ್ಲ, ಕಾರ್ ಕಟ್ಟದಲ್ಲ, ಕೈ ಕಟ್ಟದಲ್ಲಪ್ಪ. 5 ನಿಮಿಷದೊಳಗ ನಿನಗೇನು ಗೊತ್ತಾದಂಗ ಕಟ್ ಮಾಡಿ ಕೊಡ್ತಾರಪ್ಪ. ಕಟ್ಬಿಡ್ತಾರ ಬಿಡಂಗ ಏನ್ ಮಾಡ್ತಾರ? ಇವನಿಗೆ ಏನೋ ಚಾಗರ್ ಹೊಡೆದ ಚಹಾ ಕುಡಿಸಿ ಕೈ ಬಿಡೋಣಂದ್ರ ಅವರೆಲ್ಲ ನಾಡಿ ಕಲೆಕ್ಟ್ ಹೋಗಿ ಈಗೇನೋ ತಕ್ಕಂತೇನೋ ಆತದ ಟೀ ಕುಡಿಸಿ ಕೈ ಬಿಟ್ರಿ. ಶಿವ ನೋಡಿ ಚಹಾ ಕುಡಿಯಕ್ ಚಹಾ ಕುಡ್ತಿದ್ಯಾ? ದೇವರನ್ನ ಅಂತ ಹಾಕಿಲ್ಲಪ್ಪ. ಬೆಳಗ್ಗೆಯಿಂದ ಒಂದು ಗಿರಾಕಿ ಸಿಕ್ಕಿಲ್ಲ. ಮತ್ತೆ ನೀನ್ ಆಪರೇಷನ್ ಮಾಡ್ಕೊಂಡು ಬರ್ತೇವ ಅವತ್ ಕೊಡ್ತೀನಿ. ನೀನ್ ಭಯಪ್ಪ ನಾನ್ ಕುಡಿಸ್ ನೋಡಿ ಮರ ನೀ ಕುಡಿಸ್ತೀಯ? ಹಂಗ ಹೋಗೋಣ ಈಗ ಮಗ್ಗ ನಾನ್ ಕುಡಿಸ್ತೇನೆ ತಕ್ಕ ಬೆಳಗ್ಗೆ ನಿನ್ನ ದರ್ಶನ ಆಗತ್ತೆ. ಇವತ್ತೇನನ್ ಕಾಣತ್ತೆ ನಾ ದೇವ್ರಿಗೆ ಮಾಡಿ ಕೊಡ ಹೋಗಪ್ಪ. ಇಂದು ಅಪ್ಪಾಜಿ ಏನ್ ಹೇಳಿದ್ರೆ ಗೊತ್ತೇ? ಇನ್ನು ಮುಂದೆ ನಾವಿಬ್ಬರು ಕಾಲೇಜಿಗೆ ಕೈ ಬಿಗುರು. ನೀನು ಫ್ಯಾಕ್ಟರಿ ಜವಾಬ್ದಾರಿಯನ್ನು, ನಾನು ಅಂಗಡಿ ಮನೆಯವರನ್ನು ನೋಡಿಕೊಳ್ಳಬೇಕಂತ ಅಪ್ಪಾಜಿ ಹೇಳಿದರು. ಹಿರಿಯರಾದ ಅವರ ಮಾತಿಗೆ ಅಮಾನ್ಯವೇ? ಅವರು ಹೇಳಿದ ಸಾವುದೇ ನಮ್ಮ ಕರ್ತವ್ಯ. ಇನ್ನೊಂದು ಸಂತೋಷದ ವಿಷಯ ಏನು ಹೇಳಿದ್ರೆ ಗೊತ್ತೇ? ಇದೇ ತಿಂಗಳು ನನ್ನ ಮದುವೆ ಮಾಡ್ತಾ ಇದ್ದೆ. ಗುಡ್ ಲಕ್. ಅಂತೂ ಇನ್ನೊಂದು ತಿಂಗಳಲ್ಲಿ ಹೋಗಿ ನೀನು ಕುಮಾರ ಹೋಗಿ ಶ್ರೀಮಾನ್ ಆಗುವಂತಾಯ್ತು. ಅಂದ ಹಾಗೆ ಕನ್ಯೆ ಯಾರು, ಯಾವ ಊರು ಹೇಳ್ಬೋದಲ್ಲ? ಅದೇ ಕೆಇಬಿ ಕೃಷ್ಣಪ್ಪ. ಕೆಇಬಿ ಕೃಷ್ಣಪ್ಪ ಅಂದ್ರ ಹೆಣ್ಣು ಹುಡುಗಿರ? ಅಲ್ಲ, ಅವರ ಮಗಳು ಚಂದ್ರಗಿರಿಯ ಹೇಮ. ಓ, ಚಂದ್ರಗಿರಿ ಕೃಷ್ಣಪ್ಪನ ಕುಮಾರಿ ಹೇಮ. ಅರ್ಥವಾಯ್ತು ನಿನ್ನ ಕೆಇಬಿ. ಅಂತೂ ನಿನ್ನ ಮನ ವಹಿಸಿದ ಮುಗ್ಧೆ ನಿನ್ನ ಮನದ ರಾಣಿಯಾಗಿ ಬರ್ತಾಳೆ ಅಂದಂತಾಯ್ತು. ಈ ಆನಂದಕ್ಕೆ ಏನಾದ್ರು ಸಿಹಿ? ಸರಿ, ಕ್ಯಾಂಟೀನಿಗೆ ಹೋಗಿ ಜಿಲೇಬಿ ಮೈಸೂರು ಪಾಕ್ ತಿಂದು ಕೂಲ್ ಡ್ರಿಂಕ್ಸ್ ಕುಡಿಯೋಣ. ಮುಚ್ಚುಗಾಯಿ, ನಿನ್ನೊಡನೆ ಮಾತನಾಡಲು ನಾನು ರೆಡಿ ಇಲ್ಲ. ಯಾಕೋ, ಅವನೇನೋ ಅಂತ ತಪ್ಪು ಮಾಡಿದ್ದಾನೆ. ಇನ್ನೇನ್ ಮಾಡ್ತಾನೆ? ಅವತ್ತು ಅವನ ನನ್ನ ಕೈಯಿಂದ ಪಾರು ಮಾಡಿ ಮನೆಗೆ ಬಿಟ್ಟು ಬಂದ ಮಹಾಶೂರನಿವನು. ಅಲ್ಲದೆ
ಪ್ರಿನ್ಸಿಪಾಲ್ಗೆ ಹೇಳಿ ನನ್ನನ್ನು ಕಾಲೇಜಿನಿಂದ ಡಿಬಾರ್ ಮಾಡಿಸಿದ್ದಾನೆ. ಸುಭಾಷ್, ಕಲಿತು ನೌಕರಿ ಮಾಡಬೇಕೆಂದು ಈ ಕಾಲೇಜು ಕಟ್ಟೆ ಹತ್ತಿದವನಲ್ಲ. ಸುಮ್ಮನೆ ಟೈಮ್ ಪಾಸ್ ಶೋಕಿಗೆ ಕಾಲೇಜಿಗೆ ಬರುತ್ತಿದ್ದೆ ಅಷ್ಟೇ. ಅಂತೂ ಇಡೀ ಕಾಲೇಜಿನಲ್ಲಿ ಕೆಟ್ಟ ಹೆಸರು ಹೊತ್ತು ಹೊರ ಬಂದಿರುವಲ್ಲ. ನಾನೇ ಗಂಡುಗಲಿ ಎಂದು ಕುಂಡಾಟ ನಡೆಸಿ ಹೊರನಾರಿಯರ ಮಾನಭಂಗ ಮಾಡುವ ನಿನಗೆ ಇದು ಸರಿಯಾದ ಶಿಕ್ಷೆ. ದಿನಕ್ಕೊಂದು ಮದುವೆಯಾದ ಗಂಡತೆ ಹೀಗೆ ಹೆಂಗಾತು? ಈಗ ಹೆಂಗಾತ? ಈಗ ಹೆಂಗಾತು? ಸುಭಾಷ್, ಸೇಡಿನ ಜ್ವಾಲೆ ಹತ್ತಿ ಉರಿಯುತ್ತಿದೆ ಈ ವಿಕ್ರಮನ ಹೃದಯದಲ್ಲಿ. ಸೇಡಿಗೆ ಸೇಡು ತೀರಿಸಿಕೊಂಡು ಆಗ ನಾನೇ ನಿನ್ನನ್ನು ಈಗ ಹೆಂಗಾತು ಅಂತ ಕೇಳಿದ್ರೆ ನನ್ನ ಹೆಸರು ವಿಕ್ರಮನೇ ಅಲ್ಲ. ನಮಸ್ಕಾರ ಯಜಮಾನ್ರೆ. ಮನೆ ಕಡೆನೆ ಬರ್ಲಾ ಇಲ್ಲ? ಯಾಕೆ ಸುಂದರ್ ಮನೆಯಲ್ಲ ಅಂತ ನೀನು ಬರಬಿಟ್ಟು ಹಾಗೇನಿಲ್ಲ ಯಜಮಾನ್ರೆ, ಮಿತ್ರರಿದ್ದರೆ ಮಾತ್ರ ಮನೆ ಮೆಟ್ಟಿಲತ್ತಬೇಕೆಂಬ ಕಟ್ಟುವ ಇಲ್ಲವಲ್ಲ. ಮಿತ್ರರಿಗಿಂತ ಮಿಗಿಲಾಗಿ ಮಮತೆಯಿಂದ ಕಾಣುವ ಪಿತೃ ಸಮಾನರಿರುವಾಗ ನಿತ್ಯ ನಾನು ಇವನಿಗೆ ಬರಲೇಬೇಕಲ್ಲ. ಅಷ್ಟೊಂದು ಅಭಿಮಾನ ನನ್ನಲ್ಲಿರ್ಬೇಕಾದ್ರೆ 4 ದಿನಗಳಿಂದ ನಮ್ಮ ಮನೆ ಕಡೆ ಬರ್ಲಿಲ್ಲ. ಕಾರ್ಯದೇವತೆ ಭದ್ರಾವತಿ ಹೋಗಿದ್ದೆ, ಹಿಂದೆ ಬಂದೆ. ಮಧುಚಂದ್ರಕ್ಕಾಗಿ ಮೈಸೂರಿಗೆ ಹೋಗಿ ಸುಂದರ್ ಬಂದಿರೋನೋ ಇಲ್ಲ ನೋಡಿಕೊಂಡು ಹೋಗೋಣ ಅಂತ ಬಂದೆ. ಮರ್ತಿದ್ದೆ, ಹಿಂದೆ ಬರ್ತಾನೆ ಟೆಲಿಗ್ರಾಮ್ ಮಾಡಿದ್ದಾನೆ, ನಾನು ಬಂದ್ಬಿಡ್ತಾನೆ. ಸರಿ ಹಾಗಾದ್ರೆ ಸಾಯಂಕಾಲ ಬರ್ತಾರೆ ಯಜಮಾನ್ರೆ. ಕಾಫಿ ಕೊಡ್ತಾವಂತೆ. ಇಲ್ಲಪ್ಪ, ಒದ್ರಿ ಕರೆದೆ. ಹಾ ನಮಸ್ಕಾರಪ್ಪ. ಭಾಷ ವಿಚಾರ ಇರ್ಲಿ, ಒಂದು ಕಾಫಿ ಮಾಡ್ಕೊಂಬಾರೋ. ಸುಭಾಷಪ್ಪನ ವಿಚಾರ ಇರ್ಲಿ ಅಂದ್ರೆ ಹೆಂಗ್ರಿ ಅಪ್ಪ? ಅವರು ಸಿಂಧೂರಾಗ ಸಾಲಿ ಕಲಿಬೇಕಾದ್ರೆ ಒಂದು ಹುಡುಗಿ ಜಡ ಹಿಡಿದು ಶಂಕರ ಕುಲ ಆಚಾರ ಯಜಮಾನ್ರೆ. ಅವನ ಹಾಗೆ ಅಂತೂ ನಾನು ನಿಮ್ಮ ತಂದೆ ಬಾಲ್ಯದಿಂದ ಒಳ್ಳೆ ಸ್ನೇಹಿತರಾಗಿದ್ದೆವು. ಪ್ರಾಣಕ್ಕೆ ಪ್ರಾಣ ಕೊಡಲು ಬಹಳ ದೊಡ್ಡ ನೆನಪಿದ್ದೆವು. ಆದರೆ ಏನು ಮಾಡಿ ಆ ವಿಧಿ ಅವನನ್ನು ಬೇಗನೆ ಕರೆದುಕೊಂಡು ಬಿಟ್ಟು. ಯಜಮಾನ್ರೆ, ಆಗಿ ಹೋದ ಅನಾಹುತವನ್ನು ಆಮಂತ್ರಿಸಿದರೆ ಸತ್ತು ಹೋದ ನನ್ನ ಎತ್ತಪ್ಪ ಮತ್ತೆ ಬರುತ್ತಾನೆ. ಎತ್ತಪ್ಪನಿಗಿಂತ ಮಿಗಿಲಾಗಿ ತಾವಿರುವಾಗ ನಾನು ಯಾವುದಕ್ಕೂ ಮೆಚ್ಚಿಸಲಾರೆ. ತಂದೆ ಎಂಬ ಪೂಜ್ಯ ಭಾವನೆ ನನ್ನ ಮೇಲೆ ಇದೆ. ಏಕೆ ನನ್ನ ಮೇಲೆ ನಿಮಗೆ ಅನುಮಾನವೇ? ನನ್ನ ಹಾಗೂ ನನ್ನ ಮಿತ್ರ ಸುಂದರ ತೇಜಾಡೆಯೂ ಸತ್ತು ಹೋದ ನನ್ನ ಎತ್ತಪ್ಪನ ಪ್ರತಿಬಿಂಬ ಕಾಣುತ್ತಿರುವೆ ನಿಮ್ಮಲ್ಲಿ. ಸುಭಾಷ್, ನಿನ್ನ ತಂದೆ ನನ್ನ ಮೇಲೆ ಒಂದು ಹೊರಲಾದ ಬರೆಯನ್ನು ಹೊರಿಸಲಿದ್ದಾನೆ. ಅದಾವ ಹೇಳಿ ಯಜಮಾನ್ರೆ. ಸುಭಾಷ್, ನಿನ್ನ ತಂದೆ ಸಾಯುವ ಮುನ್ನ ನನ್ನನ್ನು ಕರೆದು ನನ್ನ ಮಗನನ್ನು ನಿನ್ನ ಮಗನಾಗಿ ಒಪ್ಪಿಸಿಕೊಳ್ಳುತ್ತಿದ್ದೇನೆ, ನೀನು ಅದನ್ನು ಒಪ್ಪಿಕೊಂಡು ನನ್ನ ಮಗನನ್ನು ಸುಖವಾಗಿ ಸಾಕಿ ಸಲಹಬೇಕು ಎಂದು ಹೇಳಿದ್ದಾನೆ. ಅದಕ್ಕಾಗಿ ನಾನು ಏನು ಮಾಡೋಕೆ ಚಿಕ್ಕಪ್ಪ? ನೀನು ಮದುವೆಯಾಗಬೇಕು. ನಿನ್ನ ಸುಖ ಸಂಸಾರವನ್ನು ಸಾಗಿಸಿ ನನ್ನ ಮಿತ್ರನ ಬಾಳ ಬಳ್ಳಿಯನ್ನು ಮಾಮರಕ್ಕೆ ಹಬ್ಬಿಸಬೇಕೆಂದು ನಾನು ಕೇಳ್ತೇನೆ. ಚಿಕ್ಕಪ್ಪ, ತಮ್ಮ ಜನತ ವಿಶಾಲ ಹೃದಯ ನಿಸ್ವಾರ್ಥ ಜೀವನ ತಾವು ಸದಾ ನನ್ನ ಉನ್ನತಿಯನ್ನೇ ಬಯಸುವುದನ್ನು ಕಂಡು ಇಳಿಸಲಾರಷ್ಟು ಆನಂದವಾಯಿತು. ತಮ್ಮ ಮಾತಿನಂತೆ ಮುಂದಿನ ವರ್ಷವೇ ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಸಂತೋಷ, ನೀನು ಮುಂದಿನ ವರ್ಷನೇ ಮದುವೆ ಆಗುವೆ ಅಂತ. ಮದುವೆ ನನಗಂತೂ ಇನ್ನೊಂದು 4-5 ವರ್ಷ ಮಾಡ್ರೆ. ಕಾಫಿ ಮಾಡ್ಕೊಂಬಾರಂದ್ರೆ ಏನೋ ಮಾಡ್ತಾ ಇದೀಯಾ? ಮತ್ತೆ ಡೀಸೆಲ್ ಸಾಕಪ್ಪ, ಗ್ಯಾಸ್ ಕೊಡು ಸಾಕತ್ತಪ್ಪ. ಅದಕ್ಕಾಗಿ ಮಳೆ ಹಚ್ಬಿಟ್ಟಿನ್ರಿ, ಮಳೆ ಇಟ್ಬಿಟ್ಟಿನಿ. ಅದಕ್ಕೆ 2 ತಾಸು ಲೇಟ್ರಿ. ಅಷ್ಟು ಬೇಕಾಗುತ್ತಲ್ಲ? ಹ್ಞೂನ್ರಿ, ಸಕ್ರಿದ್ದಿಲ್ಲ ಕುಡ್ತೀವಲ್ಲ ಹಾಕ್ಬಿಡಿ. ಅದು ಕುದಿಬೇಕಾದ್ರೆ ಸುಮ್ಮನೆ ಹೋಗ್ತಂದ್ರೆ ಅದಕ್ಕೆ 2 ತಾಸು ಬರಿಬೇಕ್ರಿ. ಲೇಟ್ ಮಾಡಿ ನೀನ್ ಹಂಗೆ ಇರುವಂತಿ, ನೀನ್ ಕಾಫಿ ನೀನೇ ಕುಡಿಯುವಂತಿ. ಮೊದ್ಲು ಸುಂದರು ಅವ್ನ ಹೇಳ್ತಿ ಊರಿಂದ ಬರ್ತಾರಂತೆ, ಅವ್ರನ್ನ ಕರ್ಕೊಂಡ್ಬಾರು. ಅವ್ರನ್ನ ಬದ್ಕೊಂಡು ಆ ಸೋಮ ಕರ್ಕೊಂಡ್ಬರ್ ಅಲ್ಲಪ್ಪ, ಅವ್ರನ್ನ ಕರ್ಕೊಂಡು ಸೋಮ ಬಂದ್ಬಿಡ್ತಾರ. ಸುಭಾಷ್, ನಾವು ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೇ ಕಾಫಿ ಕುಡಿಯೋ ನೋಡಿಯಪ್ಪ. ಬರೀ ಚಿಕ್ಕಪ್ಪ. ಎಲ್ಲ ಕ್ಷೇಮ ತಾನೆ? ನನ್ನ ಕ್ಷೇಮ ಆಗಿರಲಿ,
ಇನ್ನೂ ಹೊಸದಾಗಿ ಮದುವೆ ಮಾಡಿಕೊಂಡು ಇನ್ನೂ ಹಸಿಮೈಯಲ್ಲಿರುವ ನೀನು ಕ್ಷೇಮವಾಗಿದ್ದೀಯೋ ಇಲ್ಲೋ ಅಷ್ಟೇ ಹೇಳು. ನಾನು ಚೆನ್ನಾಗಿದ್ದೇನೆ ವಿಕ್ರಮ್, ಆದರೆ ನೀನು ನನ್ನ ಮದುವೆಗೆ ಬರಲಿಲ್ಲ, ಅದನ್ನ ಬರಲೇ. ಹಾ, ನಿನ್ನ ಮ್ಯಾರೇಜಿನ ದಿವಸನೇ ನಾನು ಬೆಂಗಳೂರಿಗೆ ಹೋಗಿದ್ದೆ. ಇರಲಿ, ಅಂತೂ ಮಧುಚಂದ್ರ ಸುಖಕರವಾಗಿತ್ತು ತಾನೆ? ಮಧು ಸುಖವಾಗಿ, ಚಂದ್ರಕಾರವಾಗಿತ್ತು. ಏ ತಲೆ ಸುಮ್ಮನೆ ನಿಲ್ಲು. ಇವ್ನ ತಂದಿರ್ಬೇಕಪ್ಪ. ನಾವು ಓದು ನೀವು ಕಿವಿಯಾಗಿನೂ ಬಾಯಾಗಿನೂ ಬಣೆಯಾಗಿನೂ ಒಣೆಗೂ ಪತ್ರಿಕೆ ಬರುತ್ತಿದ್ದೆ. ಈತ ಬಾಲ್ಯ ಸ್ನೇಹಿತ ವಿಕ್ರಮ್ ಅಂತ. ವಿಕ್ರಮ್, ನಾಳೆ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇದೆ, ತಪ್ಪದೇ ಬರಬೇಕು. ಡಿನ್ನರ್ ಪಾರ್ಟಿಗೆ ನಾನ್ ತಪ್ಪಿಸ್ತೀನ? ಇಂಪಾಸಿಬಲ್. ಬಂದೇ ಬರ್ತೀನಿ, ಊಟ ಮಾಡೇ ತಿರ್ತೀನಿ. ಸರಿಯಮ್ಮ, ಹೋಗೋಣ. ಯಾಕ್ರಿ ಹಿಂಗ್ ಗಂಟ್ಲ ಹರ್ಕೊಂಡ್ ಹೋಗಕತ್ರಿ? ಯಾಕ್ರಿ? ಚಲೋ ಆಯ್ತು ನೋಡ್ರಿ. ಆದ್ರೆ ನೀವು ಹೋಟ್ಲ್ ಮಾಲೀಕರ ತಂಗಿ ನಿಜ ಒಪ್ಪಿರಿ. ನೀವು ಈ ಬಾಡ ಪ್ರಾಣಿ ಬಗ್ಗೆ ಸ್ವಲ್ಪ ಒಂದ್ ಈಟರ ವಿಚಾರ ಮಾಡಿರ? ನಿಮ್ ಬಗ್ಗೆ ವಿಚಾರ ಮಾಡಕ್ಕ ನೀವು ನನಗೇನು ಸಂಬಂಧ? ಬಂದ ಆ ಬಂಧದ ಬಗ್ಗೆ ವಿಚಾರ ಮಾಡ್ರಿ ಅಂದೆ. ನೀವು ಕಂಡ್ಕೊಂಡಿರ್ಕ ನುಗ್ಗರೆ ಒಲಿಸ್ಕೊಂಡ್ ಬಂದೆ ಅಂತ ಕಾಣ್ತು. ಅಲ್ರಿ, ನಾನು ಈ ಊರಿಗೆ ಬಂದಾಗಿನಿಂದ ನಿಮ್ಮ ಹೋಟ್ಲದೊಳಗ ಚಾ ಕುಡ್ತೀನಿ. ಯಾಕ ಅಂತ ವಿಚಾರ ಮಾಡಿದ್ರೆ ಚಾ ಚಲೋ ಇರ್ಬೇಕು ಅಂತ ಕುಡಿತಿರ್ಬೇಕು. ಆ ಚಾದೊಳಗೆ ಏನೈತ್ರಿ? ಕಲರ್ ವಾಟರ್, ನಾಟ ಶುಗರ್, ಅದ್ರಾಗೇನ ಸಕ್ಕರೆ ಪುಡಿ ಮತ್ತೊಂದು. ಗಲ್ಲನ್ನ ಕುಂತೀನಿ ಮಾದನ ಮುಖ ನೋಡಿದ್ರಂತೂ ವಾಯ್ಕಂತ ವಾಸಿ ಮಾಡ್ಕೊಳಂಗ ಆಗ್ತೈತಿ. ಆದ್ರೆ ಏನ್ ಮಾಡೋದು, ನಿರ್ವಾಹ ಎಲ್ಲ ಕುಡಿದು ಬರ್ಬೋದು. ಮತ್ ನಾ ಇಷ್ಟೆಲ್ಲ ಗೊತ್ತಿದ್ರು ನಮ್ಮ ಮಣ್ಣನ ಮುಖ ಯಾಕ್ರಿ ನೋಡ್ತೀರಿ? ಅವನ ಮುಖ ಯಾವನ್ ನೋಡ್ತಾನ್ರಿ? ನಾವು ನೋಡೋ ಮುಖನೇ ಬೇರೆ. ನಾವು ನೋಡೋ ಮುಖ ಹೋಟೆಲ್ ಬಿಟ್ಟು ಹೊರಗೆ ಬಂತು ಅಂದ್ರ ನಾವು ಬಿಲ್ಲು ಕೊಟ್ಟು 100 ಇರ್ಲಿ 50 ಇರ್ಲಿ ಚಿಲ್ಲದ ಕಬರ್ ಇಲ್ದಂಗ್ ನೋಡಿ ಬಂದ್ಬಿಡ್ತೀವಿ ನಾವು. ಅಂದ್ರ ನೀವು ನುಗ್ಗರೆ ಓಡಿಸ್ಕೊಳ್ಳೋ ಮಂದಿ ಅಂದ್ರೇನು? ನಾವಿನ್ನು ಆ ಮಟ್ಟಕ್ಕೆ ಮುಟ್ಟಿಲ್ಲ. ಏನೋ ನಮ್ಮ ಧೈರ್ಯ ಇವತ್ತು ಧೈರ್ಯ ಮಾಡಿ ಮಾತಾಡ್ಸಕ್ ಬಂದಿದ್ರ? ಇಲ್ಲ, ಇವಾಗ ಮಾತಾಡೋಣ. ಸೋದ್ರತೆ ಮಗ ನೀನು ಕಷ್ಟ ಸುಖ ಮಾತಾಡಕ. ಆಗ ಹೋಗು, ಏನು ನಮ್ಮ ಅಂಗಡಿ ಬರೋ ಕಾಯಂ ಗಿರಾಕಿ ಅಂತೇಳಿ ಸ್ವಲ್ಪ ಸಾರ್ತಿ ಕೊಟ್ಟು ಮಾತಾಡಿದ್ರ ನನ್ನ ಹಿಂದಿನ ಸುತ್ತಲ ಬರ್ತೀಯಲ್ಲ, ಲೊಂಗಿ ಹಳೆ ಲೊಂಗಿ ಬೇರೆ ತಿಳ್ಕೊಂಡಿದ್ದಪ್ಪ. ಏನ್ ನಮ್ಮನ್ನ ಮನೆಯಲ್ಲಿ ಬರಕತ್ತೀನಿ? ನಮ್ಮನ್ನ ಏನಂತ ತಿಳ್ಕೊಂಡಿನಿ? ನಾನು ಯಾರು ಅಂದ್ರ ನಾನು ಹೇಳಲ್ಲ. ನಾನು ಯಾರಂದ್ರ ಅದನ್ನ ನಾವು ವಿಚಾರ ಮಾಡಿ ಮಾತಾಡ. ಹೌದು ಅಂದಂಗ ನೀವ್ ಯಾರು? ನಿಮ್ಮ ಸ್ಟೋರಿನ ಏನಂತ? ಹೆಂಗ್ ಬರ್ರಿ ಮೇನ್ ರೋಡಿಗೆ. ನನ್ನ ಹೆಸರು ಹೇಳ್ರಿ. ನನ್ನ ಹೆಸರು ಚಿರಂಜೀವಿ ಮರಿ ಅಂತ. ಏನ್ ಕೆಲಸ ಮಾಡ್ತೀವಿ? ಬಾರಿಸೋದ. ಏನ್ ಬಾರಿಸೋದು? ಹಾರ್ಮೋನಿಯಂ ಅಷ್ಟೇ ಅಲ್ಲ, ಮುಂದೆ ನಾನು ಹೈದರಾಬಾದ್ ರಾಮೋಜಿರಾವ್ ಫಿಲ್ಮ್ ಸಿಟಿಲಿ ಬಹಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ನೋಡಿ. ನೀವು ಪೆಟ್ಟಿಗೆ ಬಾರಿಸೋರೇನ? ಯಾವಾಗ ನಮ್ಮ ಕಾಲೇಜಾಗ ಹುಡುಗಿಯರು ನಿಮ್ಮಕ್ಕಿಂತ ಚಂದ ಬಾರಿಸ್ತಾವ. ನಿನಗೆ ಗೊತ್ತಿಲ್ಲ, ಹುಡುಗಿಯರು ಬಾರಿಸೋದಕ್ಕೂ ಹುಡುಗರು ಬಾರಿಸೋದಕ್ಕೂ ಬಹಳ ಡಿಫ್ರೆನ್ಸ್ ಇರ್ತಾವ್ರಿ. ಆ ಡಿಫ್ರೆನ್ಸ್ ಆಗ್ಲಿ ಏನಾರ ಆಗ್ಲಿ ಬಿಡ್ರಿ, ನನ್ನ ತಡೆದು ನಿಲ್ಸಿದ್ರೆ ಅದನ್ನ ಹೇಳ್ರಿ. ಹೆಂಗ್ ಬರ್ರಿ. ಅಲ್ಲ, 22 ವರ್ಷದ ನವತರುಣ ಈ ಹರಿಯಾದ ಹುಡುಗಿನ ನಟ್ಟ ನಡು ಬೀದಿಯಾಗಿ ನಿಮ್ಮನ್ನು ಯಾಕೆ ನಿಲ್ಸ್ಯಾನ ಅನ್ನೋದು ಅರ್ಥ ಆಗ್ಲಿಲ್ಲ. ಅಂದ್ಮೇಲೆ ನಾವು ಎಲ್ಲಿ ಹೋಗ್ಬೇಕ್ರಿ? ನಾವಿನ್ನೂ ಅಷ್ಟು ಮುಂದುವರೆದಿಲ್ಲ. ಮುಂದುವರಿಬೇಕ್ರಿ, ಮುಂದುವರಿಬೇಕು. ಇರೋದೆಲ್ಲ ಮುಂದೆ ಅಂತೀನಿ, ಮುಂದೆ ಬರಲಿಲ್ಲ ನಿಮ್ಮನ್ನ ಯಾರು ಕೇಳಂಗಿಲ್ಲ. ಏನ್ರಿ, ಹೋಗ್ಲಿ ಬಿಡ್ರಿ.
ಅಂದಂಗ ನೀವೇನೋ ಕನಕತ್ತಿರಲ್ಲ ಹೌದು ನೋಡ್ರಿ ನಾವು ಯಾವಾಗ್ಲೂ ಓಪನ್ ಆಗಿ ಬಂದ್ವಿ. ನಾವು ಜೀವನದಾಗ ಚಿಲ್ಲರೆ ಕೆಲಸ ಮಾಡಿಲ್ಲ, ಬರೀ ರೋಕ್ ವ್ಯವಹಾರ ನಮ್ದು. ಅದಕ್ಕ ನಾವು ಹೇಳೋ ಶಬ್ದ ನಿಮ್ಮ ಕಿವಿಗೆ ಬಿದ್ದ ಕೂಡಲೇ ನಿಮ್ಮ ಕಾಲಾಗಿ ಕೈಯಾಗ ಬರಬಾರ್ದು. ಅದಕ್ಕ ಓಡಿಸ್ಕೊಂಡಿಲ್ರಿ ನಾವೆಲ್ಲೋ, ಅದಕ್ಕ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿವಿ ನೋಡ್ರಿ. ಅದೇನು ಎಷ್ಟು ಧೈರ್ಯ ಆಯ್ತು ನಿಮ್ ಕಡೆ ಅಷ್ಟು ಒತ್ತಿ ಇಟ್ಟು ಹೇಳಿ ನೋಡ್ರಿ. ಕೇಳ ಇಲ್ಲ ಕೇಳ, ನಾನು ಮತ್ತೆ ನಿಮ್ಮನ್ನ ಮದುವೆ ಮಾಡ್ಕೋಬೇಕಂತ ನೀವು ಒಪ್ಪಿದ್ರೆ ಮಾತ್ರ, ಇರ್ದಿದ್ರೆ ಬೇಡ್ರಿ ಪ್ರೇಮಕ್ಕ. ಎಷ್ಟು ಧೈರ್ಯ ಮಾಡಿ ಕೇಳಿದ್ ನೋಡ್ರಿ, ಅವಾಗ ಅಡ್ಡಿಲ್ಲ ಗಬ್ರು. ಅಂದಂಗ ನಿಮ್ದು ಯಾವ ಊರಂದಿ? ನಾನು ಹುಟ್ಟಿದ್ದು ಆಂಧ್ರ, ಬೆಳೆದಿದ್ದು ಕರ್ನಾಟಕ. ನನ್ನ ವಿದ್ಯಾಭ್ಯಾಸ ಕೂಡ ಕರ್ನಾಟಕದಲ್ಲಿ. ಗುರುಗಳ ಆಶೀರ್ವಾದದಿಂದ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಹೈ ಕ್ಲಾಸ್ ಹಾರ್ಮೋನಿಯಂ ಮಾಸ್ಟರ್ ಆಗಿ ಬಿರುದು ತಗೊಂಡು ಅದ ಬಿರುದ್ನ ನೀವು ಉಳಿಸ್ಕೊಂಡು ಬಾಳೆ ಮಾಡ್ರಿ ಚಂದಾಗಿ. ಅದನ್ನ ಬಿಟ್ಟು ಕಂಡ್ಕೊಂಡು ಹೆಂಗಸರಿಂದ ಅಡ್ಡಾಡ್ಬೇಡ್ರಿ. ಇದು ನಮಗ್ ಗೊತ್ತಿಲ್ಲ. ನೀನ್ ಹೇಳಕ್ ಬಂದಿ, ನಾವೇನೋ ಹುಡುಗಿನ ನೀನ್ ಇದನ್ನ ಹೇಳಕ್ ಬಂದಿ ಅಲ್ಲಪ್ಪ. ಇಷ್ಟೊತ್ತು ನಿಮ್ ಕೂಡ ಭಾಷಣ ಮಾಡಿದ್ದು ನಿಮ್ ಕೂಡ ಬುದ್ಧಿ ಹೇಳಿಸ್ಕೊಳಕ, ನಿಮ್ಮನ್ನ ಹೋಲಿಸ್ಕೊಳಕ. ನಾವು ಒಲಿಯೋರು ಅಲ್ಲ, ಒದಿಯೋರು ಅಲ್ಲ. ನೋಡ್ರಿ, ನನಗೆ ಸಂಗೀತ ಡ್ಯಾನ್ಸ್ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ನಾನು ಮದುವೆ ಮಾಡ್ಕೊಳ್ಳೋದಾದ್ರೆ ಮ್ಯೂಸಿಕ್ ಡೈರೆಕ್ಟರ್ನ ಮದುವೆ ಆಗ್ಬೇಕು ಅಂತ ಮಾಡಿ ಮಾಡ್ಕೊಳ್ಳೋದ್ರೆ ನಾನೇನ ಮಾಡ್ಲಿ. ಸುಮ್ಮನೆ ನಾನು ಆಸೆ ಬಿಟ್ಬಿಡಪ್ಪ, ನಾನು ಬರ್ತೀನಿ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ, ಕಡಲ ದಾಟಿ ಬಂದ ಕುದುರೆ ಏರಿ ಬಂದ, ನನ್ನ ಹೃದಯದ ಚೋರ ಚಲುವ ರಾಜಕುಮಾರ, ಚಲುವ ರಾಜಕುಮಾರ. ನುಗ್ಗಾರೆ ಹೋಗಿ ಬಿಡ್ತಾನಪ್ಪ ಇದು. ಅಲ್ಲ, ನಮಗೇನು ಮ್ಯೂಸಿಕ್ ಬಾರ್ಸಕ್ ಬರೋದಿಲ್ಲ ಅಂತ ತಿಳ್ಕೊಂಡ. ನಾನು ಒಂದೇ ಒಂದು ಮ್ಯೂಸಿಕ್ ಬಾರಿಸಿದ್ರ ನನಗೇನು ಹೋಲಿಸ್ಕೊತ್ತಿಲ್ಲ, ನಮಗೇನು ತ್ರಿತಾಳ ಗೊತ್ತಿಲ್ಲ. ತ್ರಿತಾಳದೊಳಗ ಒಂದೇ ಒಂದು ಮ್ಯೂಸಿಕ್ ಬಾರಿಸಿದ್ರ ಮುಂಜಾನೆ ಕಾಲ ಮೇಲೆ ತಕ್ ಬಂದಿರಬಾರ್ದು. ನಾನು ಡೈರೆಕ್ಟರ್ ಅನ್ನೋದು ಎಷ್ಟೊತ್ತಿನ ಮಾತು. ಸಿನಿಮಾ ಡೈರೆಕ್ಟರ್, ಡ್ಯಾನ್ಸ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಒಂದೇ ಸಲಕ್ಕಾಗಿ ನಿನ್ನ ಹೋಲಿಸ್ಕೊಳ್ಳೋದಿದ್ರ ನನ್ನ ಹೆಸರು ಯಾರಿಗೂ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ಇಲ್ಲ ಪುರಿ, ಸದಪಾದ ಹೈವೇದಾಗ ಧಡಕ ಧಡಕ ಫುಲ್ಕೋಟಗಿ, ಪಾಸಲ ಬಿಗಿಯೈತಿ ಐತಮ್ಮ ರಗಡೈತಿ, ರಗಡ 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 ವಿನೀಪ, ರಗಡ 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 ವಿನೀಪ, ರಗಡ 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 ವಿನೀಪ, ರಗಡ 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 ವಿನೀಪ. ರಗಡ 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 ವಿನೀಪ, ರಗಡ 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 ವಿನೀಪ.
ತಿಳಿಸತಿ ಕೊಲಿಕೆಯನ್ನ ತಿಳಿಸತಿ ಕೊಡುಗೆಯನ್ನ ಕೊಡಿಸತಿ ನಿಮ್ಮ ಕಡಿ ಸೋಪಾನ ರಾತ್ರಿಗಳು ಬೆಂಗ ಕೆಡಿಸಕರ ಕಲಿಸಿಕೊಡ ತಂಗ ಅಯ್ಯೋ ಬಿಡ ಬಿಡ ಅಯ್ಯೋ ಬಿಡ ಬಿಡ ನೀ ಕಾದು ಪುಟ್ಟ ಕಾದು ಹಂಚಾದಿ ಬಿಡ ಕಾದಂತಿದ ನೀರಾದನ ಚುರು 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 ಉತ್ತಲಿಯ ಶಹನದಾಟ ಕಾಣೆ ಕಾಣೆ ಇಂದಾಪುರಿ ಸಸಪಾಟ ಹೈದರಾಟ ಖಡ್ಕ ಖಡ್ಕ ತಿಳ್ಕೋ ಸಗಡಿ ಪಾರ್ಸಲ ಬಿಗಿಯೈತಿ ಐತಮ್ಮ ರಗಡೈತಿ ರಗಡ 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 ದೀಪ 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 ಇಲ್ಲ ಹಿಂಗ ಅಲ್ಲಿ ಹಿಂದಿ ಹಂಗ ಗುಣಗಿ ತುಂಬ ಪಾತನ ಸಂಗ ಇನ್ನು ಮದುವೆ ಮುಗಿದಿಲ್ಲ ನೀ ಗಡಬಡ ಹುಬ್ಬಳ್ಳಿಯ ಶಹನದಾಗ ಕಾಣೆ ಕಾಣೆ ಇಂದಾಪುರಿ ಸಸಪಾಟ ಹೈದರಾಟ ಖಡ್ಕ ಖಡ್ಕ ತಿಳ್ಕೋ ಸಗಡಿ ಪಾರ್ಸಲ ಬಿಡಿಯೈತಿ ಐತಮ್ಮ ರಗಡೈತಿ ರಗಡ 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 ದೀಪ 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 ನನ್ನ ಮನಸ್ಸು ಕಡ್ಡ ವಿಕ್ರಮ್ 4 ದಿವಸ ಆಯ್ತು ನನ್ನ ಕಣ್ಣೆದುರಿಗೆ ಬಂದಿಲ್ಲ. ಅವರ ಬರೆದಿದ್ದ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಎಲ್ಲಿ ಹೋಗಿದ್ರೆ ಏನೋ. ಹೋಗದೆ ನೀ ತತ್ತರಿಸುತ್ತಿರುವಿ ಎಂದು. ಆದರೆ ನಿನ್ನ ಮನಗೆದ್ದ ಮಹಾರಾಜ ನಿತ್ಯವನು ಮಹಾರಾಣಿಯ ಅಪ್ಪಣಿಗಾಗಿ ಬಾಗಿಲು ಬಾಗಿಲಲ್ಲಿ ನೋಡಿ, ಅರಮನೆಯಲ್ಲಿ ದಾಟಿ ಬರಕ್ಕೆ ಯಾರಿಂದ ನನಗೆ ಅವಶ್ಯಕತೆ ಇಲ್ಲ. ಹಾ, ಹೋಗ್ಲಿ ಬಿಡಿ. 4 ದಿವಸ ಆಯ್ತು ಪತ್ತೆನ. ಎಲ್ಲಿ ಹೋಗಿದ್ರಿ? ಏನ್ ಮಾಡ್ಲಿ ಸಿಂಹ, ಈ ಬಡವನ ಬಾಳಿನಲ್ಲಿ ಭಾರೀ ಅನಾಹುತವಾಗಿದೆ. ಅಂತಾನೇನಾಯ್ತು ಅನಾಹುತ? ನೋಡು ಸಿಂಹ, ನಿನ್ನನ್ನು ಮದ್ರಾಸಿನಿಂದ ಕರೆದುಕೊಂಡು ಬಂದ ವಿಷಯ ನಮ್ಮ ತಂದೆಯವರಿಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ ಸಿಂಹ, ನಿನ್ನೆ ದಿನ ಅವರಿಗೂ ನನಗೂ ದೊಡ್ಡ ರಾಜಾಂತವೇ ನಡೆಯಿತು. ಎತ್ತವರಿಂದ ದೂರವಿರುವ ಪ್ರಸಂಗವೂ ಒದಗಿದೆ. ಆಸ್ತಿಯಲ್ಲಿ 10 ರೂಪಾಯಿ ಸಹ ಸಿಗುವುದಿಲ್ಲ. ಇನ್ನು ಮೇಲೆ ಈ ಮನೆಯ ಮೆಟ್ಟಿಲು ತುಳಿಯಬೇಡವೆಂದು ನಿರ್ದಾಕ್ಷಿಣ್ಯವಾಗಿ ಹೇಳಿದರು. ನೋಡಿ, ಅಂದ್ರೆ ನಿಮ್ಮ ವಿಚಾರ ನನ್ನ ಕೈ ಬಿಡಬೇಕಂದ್ರೆ ನಿಮ್ಮ ವಿಚಾರ ಚೇಚೆ ಸೀಮಾ, ನಿನ್ನ ಹೃದಯ ನನ್ನ ಗದ್ದುಗೆಯಲ್ಲಿ ಪವಡಿಸಿ ನಿದ್ರಿಸುತ್ತಿರುವ ಈ ವಿಕ್ರಮನನ್ನು ಜಾಗೃತಗೊಳಿಸಿ ಕೆಳಗಿಳಿಸುವ ಶಕ್ತಿ ಆ ನಮ್ಮಪ್ಪನಿಗಲ್ಲ, ಆ ದೇವರಿಗೂ ಕೂಡ ಸಾಧ್ಯವಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಿನ್ನ ವಿನಃ ಈ ಪ್ರಪಂಚದಲ್ಲಿ ನನಗಾರೂ ಇಲ್ಲ. ನೋಡಿ, ನಾನು ತಿಳ್ಕೊಂಡಂಗೆ ನೀವು ನನಗೆ ಮೋಸ ಮಾಡೋದು ತಿಳಿಯಿತು. ಆದರೆ ನಾಳೆ ನನಗೆ ಮೋಸ ಮಾಡಿ ಕೈ ಕೊಟ್ರೆ? ಚೇಚೆ, ಎಂಥ ಮಾತನ್ನಾಡಿದ ಸೀಮಾ. ಮೋಸವೆಂಬೆರಡಕ್ಷರ ಅರ್ಥವೇ ಗೊತ್ತಿಲ್ಲ ಈ ವಿಕ್ರಮನಿಗೆ. ಆದರೆ ಸೀಮಾ, ನಿನಗೋಸ್ಕರ ಇಂದಿನಿಂದ ಹೆತ್ತವರನ್ನು ದೂರೀಕರಿಸಿ
ಬಂದು ಬಳಗವನ್ನು ದೂರೀಕರಿಸಿ ನಿನ್ನ ಮಮತೆಯ ಮಡಿಲಲ್ಲಿ ಹಾಯಾಗಿರುವೆ. ನೀನು ಮಾತ್ರ ನಾನೆಂದಾದ್ರೂ ನಿಮ್ಗೆ ಮೋಸ ಮಾಡೋಳೆ ನೋಡಿ. ನನ್ನ ತಂದೆ ತಾಯಿಯನ್ನು ಬಿಟ್ಟು ನಿಮ್ಮೆಯಿಂದ ಬಂದ ಮೇಲೆ ಏನೇ ಆಗ್ಲಿ ಪ್ರಾಣದ ಚಿಂತೆ ಇಲ್ಲ. ನಾನು ಮಾತ್ರ ನಿಮ್ಗೆ ಕೈ ಬಿಡೋದಿಲ್ಲ. ನೀವು ಮಾತ್ರ ನಾನು ಮರಿಬಾರ್ದು. ಹೋಗ್ಲಿ ಬಿಡಿಸಿಮ್ಮ, ಸದ್ಯ ನನ್ನ ಮರ್ಯಾದೆ ಹೋಗುವ ಪ್ರಸಂಗ ಬಂದದಗೆ ಇಂದು ಸಾಯಂಕಾಲದೊಳಗಾಗಿ 10,000 ಹಣ ತುಂಬದಿದ್ದರೆ ಬರೀ 10,000 ಇಷ್ಟು ವಿಚಾರ ಮಾಡ್ತಿದ್ರಲ್ಲ ನೋಡಿ. 10,000ಕ್ಕೆ 20,000 ಬೇಕಾದ್ರೂ ಕೊಡುತ್ತೇನೆ. ನನ್ನ ಪ್ರೇತಮ ಯಾವತ್ತಿಗೆ ನಗ್ತಾ ಇರ್ಬೇಕು. ನನ್ನ ಮಾತು ಕೇಳು. ಹಣ ಕೊಟ್ಟವರು ನನ್ನನ್ನು ಇಲ್ಲಿಗೆ ಹುಡುಕುತ್ತಾ ಬಂದರೂ ಬರಬಹುದು. ಮೊದಲು ಹಣ 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 ಅಂತ ಹೇಗೆ ಇಷ್ಟೊಂದು ಬಡಾಡ್ತೀರಾ? ಈ ಹಣವಂತ ರಾಣಿ ನಿಮ್ಮ ಇರ್ಬೇಕಾದ್ರೆ ಹಣದ ಬಗ್ಗೆ ಯಾಕೆ ಇಷ್ಟು ವಿಚಾರ ಮಾಡ್ತೀರಾ? ತಾಯಿ ತರುತ್ತೇನೆ. ಅಯ್ಯೋ ಹುಚ್ಚು ಹೆಣ್ಣೆ, ಒಂದು ದಿನದ ಬೆಚ್ಚನೆಯ ನನ್ನಪ್ಪಗೆಯಲ್ಲಿ ಕಾಲ ಕಳೆದಿದ್ದಕ್ಕಾಗಿ ಕೋಟ್ಯಾಧೀಶನ ಮಗಳು ನೀನಾದರೂ ಎಲ್ಲವನ್ನೂ ತ್ಯಾಗ ಮಾಡಿ ಓಡಿ ಬಂದು ಬಿಟ್ಟಿರುವೆ. ನನ್ನ ಮಾತಿಗೆ ಬಲಿದ ಸೀಮಾ, ನಿನ್ನಲ್ಲಿರೋ ವಸ್ತ್ರಧಾರ ನನ್ನ ಕೈವಶವಾದ ದಿನವೇ ನೀನಾಗುವೆ ಕಾಲನ ವಶ. ತಡೆಗಳು ಪ್ರಿಯತಮ್ಮ, ಇದರಲ್ಲಿ 10,000 ರೂಪಾಯಿ ಹಣ ಇದೆ. ಸಾಕು ಸೀಮಾ, ಸಾಕು. ಸೀಮಾ, ನೀಯನ್ನ ಸೌಂದರ್ಯದ ಅಧಿದೇವತೆ, ನೆಮ್ಮದಿ ನೀಡುವ ಶಾಂತಿಯ ಶಲೆ. ಹಾಡು ಸೀಮಾ, ನೀ ಹಾಡಿದಂತೆಲ್ಲ ನನ್ನ ಮೈಮನಗಳು ಹಗುರವಾಗುತ್ತವೆ. ಆಯ್ತು, ಬನ್ನಿ ಹಾಗೆ ಹಾಡಾಡ್ತಾ ಡ್ರಿಂಕ್ಸ್ ಮಾಡೋಣ. ರವಿವರ್ಮನ ಶ್ಯಾಮಲ 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 ಈ ಬೆಳಗಿಲಿವ ಮೇನಕ್ಕೆ ಮೇನಕ್ಕೆ ಮೇನಕ್ಕೆ. ರವಿವರ್ಮನ ಶ್ಯಾಮಲ ಶ್ಯಾಮಲೆ ಈ ಬೆಳಗಿಲಿವ ಮೇನಕ್ಕೆ ಮೇನಕ್ಕೆ ಮೇನಕ್ಕೆ. ನನ್ನ ಮನದ ದೇವತೆ, ನನ್ನ ಮನದ ದೇವತೆ, ನನ್ನ ಮನದ ದೇವತೆ, ನನ್ನ ಮನದ ದೇವತೆ. ಕಲ್ಲಣ 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 ಇದು ಪ್ರೇಮಾಯಣ, ಇದು ಪ್ರೇಮಾಯಣ, ಇದು ಪ್ರೇಮಾಯಣ, ಇದು ಪ್ರೇಮಾಯಣ. ಗಂಗಳ ಸೆಲುಬು ನೆಲುಬು ರಾಜನು ಹಸಗಲಬು ಗಲಬು. ಮಿಂಚು ಕಂಗಳ ಸೆಲುಬು ನೆಲುಬು ರಾಜನು ಹಸಗಲಬು ಗಲಬು. ಹುಡುಗೆ ಜಾರಿತು ಈ ಎತ್ತರೆ ಮನವು ಮೂಡಿತು ಈ ಮಾಪರೆ. ಹುಡುಗೆ ಜಾರಿತು ಈ ಎತ್ತರೆ ಮನವು ಮೂಡಿತು ಈ ಮಾಪರೆ. ಕಲ್ಲಣ ಕಲ್ಲಣ ಕಲ್ಲಣ
ಇದು ಪ್ರೇಮಾಯಣ, ಇದು ಪ್ರೇಮಾಯಣ, ಇದು ಪ್ರೇಮಾಯಣ, ಇದು ಪ್ರೇಮಾಯಣ. ರವಿವರ್ಮನ ಶ್ಯಾಮಲೆ ಶ್ಯಾಮಲೆ ಗಿಳಿವ ಮೇನಕೆ ಮೇನಕೆ ಮೇನಕೆ. ಶ್ಯಾಮಲೆ 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 ಈ ಗಿಳಿಗ ಮೇನಕೆ ಮೇನಕೆ ಮೇನಕೆ. ನಾವು ಯಾರಪ್ಪ ಅಂತಂತಂದ್ರ ಕುಟುಂಬ ಯೋಜನೆಯ ಕುಟುಂಬ ಯೋಜನೆಯ ಪ್ರೈವೇಟ್ ಪ್ರಚಾರಕರು. ನಾವು ನಿಮ್ಗೆ ಹೇಳೋ ಮಾತು ಏನಪ್ಪಾ ಅಂತಂತಂದ್ರ ನಮ್ ದೇಶದೊಳಗ ಜನಸಂಖ್ಯೆ ಜಾಸ್ತಿ ಆಗೈತಿ, ಅದಕ್ಕ ತಿನ್ನಾಕ ನೀರು ಕುಡಿಯೋಕ ಅನ್ನ ಅಲ್ಲಲ್ಲ ತಿನ್ನಾಕ ಅನ್ನ ಕುಡಿಯೋಕ್ ನೀರು ಇಲ್ಲ ಅಂತ ಹೇಳೋ ಮಾತು. ಯಾಕೆ ಸಿಗೋಲ್ದಪ್ಪ ಅಂದ್ರ ನಮ್ ದೇಶದೊಳಗ ರೇಷನ್ ಸ್ಟಾಕ್ ಇಲ್ಲ, ನಮ್ ದೇಶಕ್ಕ ಸಾಕಷ್ಟು ಮಳೆ ಬಂದಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಫ್ಯಾಮಿಲಿ ಪ್ಲಾನಿಂಗ್ ಪಾಲಿಸಬೇಕಾಗಿ ನಮ್ಮ ವಿನಂತಿ. ಕೀರ್ತಿಗೊಬ್ಬ ಮಗ, ಆರ್ತಿಗೊಬ್ಬ ಮಗಳು, 1-2 ಬೇಕು, 3 ಮಕ್ಕಳು ಅಲ್ಲಿಗೆ ಸಾಕು. ಯಾರಿದ್ದಾವೋ ರೋಡ್ನಾಗ ನಿಂತ ಏನೇನ ಭಾಷಣ ಬಿಗಕತ್ತೀರಲ್ಲ, ಆ ಪ್ರಶ್ನೆ ಹೇಳ್ತೀಯಾ? ಬೇಸಾಯ್ತು. ಇವನ ಕಿಚಡಿ ಬೇಡಿದ್ರ ಗೌಡ ಆಚಡ ಕೊಟ್ಟಿದ್ನಂತ. ಆದ್ರೆ ಏನೋ ರೋಡ್ನಾಗ ನಿಂತು ಭಾಷಣ ಬಿಗಕತ್ತೀರಲ್ಲ ಅಂದೆ. ಓಹೋ, ಅದ 2 ರೂಪಾಯಿಗೆ 1, 5 ರೂಪಾಯಿಗೆ 3 ಎಲ್ಲ ಔಷಧಿ ಅಂಗಡಿಯಲ್ಲ ಸಿಗುತ್ತದೆ. ಏನ್ರಿ ಅದು ದೊರೆಯೋದು? ಏನೋ ಅಂದ್ಯ? ಅದೇ ನಿರೋಧ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ತಾಯಿಯೂ ನಿರೋಗಿ ಮಕ್ಕಳು ನಿರೋಗಿ, ತಂದೆ ಮಾತ್ರ ರೋಗಿ. ಹೋಗೋ ಪುಣ್ಯಾತ್ಮ, ನಾವು ಬೇರೆ ತಿಳ್ಕೊಂಡಿದ್ವಪ್ಪ. ಹೊರ ಕನ್ಯಾ ವಿದ್ಯಾರ್ಥರು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಈ ಬೂಪ ಒಂದೇ ಸಲ ಬುಡಕ ಕೈ ಹಾಕ್ಯಾನಪ್ಪ. ಮಾಡಿಸ್ಬಿಡ್ತೀಯಾ? ಏನ್ರಿ ಅದು ಮಾಡಿಸ್ಬಾರ್ದು? ಅದೇ ಆಪರೇಷನ್. ಹಂಗಾರ ಹೇಳು ಮಾರಾಯ, ನೀನ್ ಹಂಗ ಮಾಡಿಸ್ಕೊಳ್ತೀಯ ಅಂದ್ರೆ ನಾವ್ ಏನ್ ತಿಳ್ಕೊಬೇಕು? ಆಡ್ಬೇಕಲ್ಲವ, ಮತ್ತಾಕ್ ಮಾಡ್ಸಲ್ಲ. ನೀವು ಸರ್ಕಾರಕ್ಕೆ ದ್ರೋಹ ಮಾಡ್ತೀಯ, ಹಂಗ್ ಮಾಡ್ಬಾರ್ದು. ಸದ್ಯ ನಾನ್ ಕೂಡ ಬಾ, ಮಲ್ಲಿಕಾರ್ಜುನ್ ಮಂಡ್ಯ ಆಸ್ಪತ್ರೆ ಇಲ್ಲೇ ಐತಿ, ಕಟ್ ಮಾಡ್ತೀನಿ, ಕಟ್ ಕೈ ಬಿಡ್ತೀನಿ. ಈಗ ನಾನು ಬೇಡಬಾರ್ದು ಒಂದು ಬೆಟ್ಟ ಅಂದ್ರ ಎಲವ ನೋಡು. ಅಲ್ಲ ನಂದು ಏನ್ ತಿಳ್ಕೊಂಡಿ?
ಇವನು ಯಾ ಶನಿ ಮುಂಡೆ ಮಗ ಗಂಟು ಬಿದ್ದಾನ್ರಿ ಅಲ್ರಿ ನಾವು ನೋಡಿದ್ರೆ ಮದುವೆ ಆಗಿಲ್ಲ ಅಂತ ನಾವು ಓಡಾಡ್ತೀವಿ. ಈ ಮಗ ನೋಡಿದ್ರೆ ಕಟ್ ಮಾಡ್ಸಕ್ ಬಂದ. ಈ ಕಿವರು ಕೂಡ ಮಾತಾಡೋದ ತಪ್ಪು. ಆಪರೇಷನ್ ಮಾಡೋದು ತಪ್ಪು ಅಂದೆ. ಕಡ್ಡಾಯವಾಗಿ 3 ಮಕ್ಕಳು ಆಡ್ಕೊಳ್ಳಿ ಮಾಡ್ಸ್ಕೋಬೇಕಂತ ಮ್ಯಾಲಿಂದ ಆರ್ಡರ್ ಬಂದತಿ. ತಮ್ಮ ಹೆಸರು ಏನ್ರಿ ಶಿವ? ನನ್ನ ಹೆಸರು ಕೇಳಿದೆ. ನನ್ನ ಹೆಸರು ತ್ರಿಯಂಬಕ ಅಂತ. ಎಂತ ಹೆಸರು ಇಟ್ಕೊಂಡಿಯ ಪುಣ್ಯಾತ್ಮ ತ್ರಿಯಂಬಕೇಶ್ವರ ಅವ್ರೇ ಶಿವ. ನನ್ನ ಹೆಸರು ಕೇಳಿದೆ. ಓನ್ರಿ ಗುರು ನಿಮ್ಗೆ ಹುಟ್ಟಿದ್ವೆ ಕೇಳಿದ್ದು. ನಮಗೋಣಪ್ಪ 7 ಮಕ್ಕಳದವ ನೋಡ್ರಿ ಎಲ್ಲಾರ್ದು ಕಟ್ ಮಾಡ್ಸಕ್ ಹೊಂಟನ ಅಲ್ರಿ ನೀವ್ ಯಾಕೆ ಮಾಡಿಸ್ಕೊಂಡಿಲ್ಲ? ನಮಗೋಣಪ್ಪ 7 ಮಕ್ಕಳದವ. ನನ್ನ ಹೆಂಡತಿನ ಓಣೆಗಿನ ಮಂದಿಲ್ಲ 7 ಮಕ್ಕಳ ತಾಯಿ 7 ಮಕ್ಕಳ ತಾಯಿ ಏನ್ ಕರ್ತಾರ. ಅದೇ ಮತ್ತೆ ನೀವ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ಕೇಳಿದೆ. ಏನ್ ಮಾಡ್ಸ್ಕೊಳದಪ್ಪ? ಅದೇ ಆಪರೇಷನ್ ಎಲ್ಲರಿಗೆ ಮಾಡ್ಸಕ್ ಹೊಂಟಿಯಲ್ಲ ಇವಾಗ. ನಾವು 3 ಮಕ್ಕಳ ಆದ್ಕೊಳ್ಳಿ ಮಾಡ್ಕೊಂಡಿದ್ದೇವಪ್ಪ. ಮತ್ತ ಮುಂದೆ 4 ಮಕ್ಕಳು ಹೆಂಗ್ ಹುಟ್ಟಿದ್ವು ಕಿವರಾಜ? ಮುಂದೆ 4 ಮಕ್ಕಳು ಹೆಂಗದು ಅಂದೆ. ಊನ ಬಾಯಪ್ಪ ಏನ್ ಹೇಳದಪ್ಪ? ನನ್ನ ಹೆಂಡತಿ ಆಡಿದ್ಲು ಮಕ್ಕಳು ಹುಟ್ಟಿದ್ವು. ನೀವಂತಲೇ ಬರೋಬರಿ ಉಳಿದಲ್ ಬಿಡ್ರಿ. ಯಾಕೆ ಹೋಗಿಲ್ಲ? ಆಪರೇಷನ್ ಫೇಲ್ ಆಯ್ತು ಮಕ್ಕಳು ಹುಟ್ಟಿದ್ವಪ್ಪ. ನೀನಪ್ಪ ಬಹಳ ವಿಚಿತ್ರ ವ್ಯಕ್ತಿ ಇದೆಯಪ್ಪ. ಇನ್ನು ನಿನ್ನ ದರ್ಶನ ಸಾಕು ತಂದೆ. ಇಲ್ಲ ಸಾಕು, ಇನ್ನೇನಿದ್ದು ಅಲ್ಲೇ ಆಗ್ಲಿ ನನ್ನ ನಿನ್ನ ದರ್ಶನ. ಎಲ್ಲಿ? ಸುಡಗಾಡ್ದಾಗ ಮನೆ ಮಾಡಿ ಏನ ಮತ್ತೆ ಎಲ್ಲಿ ಬೇಕಲ್ಲಿ ಕಟ್ ಮಾಡ್ತೀನಿ ಅಂತ ಬರ್ತೀನಿ. ಮತ್ ನಿನ್ ಗಾಡಿ ಕಡಿಲಾರ್ದು ಮತ್ ಸುಡಗಾಡೋರ ಮನೆ ಮಾಡಿ ನಾವು ಅಲ್ಲಿಗೆ ಬರ್ತೀನಿ ಹೇಳಪ್ಪ. ಅಲ್ಲ ಇವನ ಒಬ್ಬರ ಮಾಡಿ ಹೋದ್ರಲ್ಲ ಅಂತ. ಆಗ್ಲಿ ಇಲ್ಲೇ ಯಾವ್ದಾದ್ರೂ ಮುದುಕಿನ ಹಿಡ್ಕೊಂಡೋಗಿ ಮಾಡ್ಸೇ ಬಿಡ್ತೇನೆ ಆಪರೇಷನ್. ಶರಣೆಂಬಿನ ಶಶಿಭೂಷಣ ಶರಣೆಂಬಿನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬಿನ ಶಶಿಭೂಷಣ. ಕೆಂಜಡಿ ಮುಡಿಯ ಕಾಪಾಲಿಕನೇ ನಂಜು ನುಂಗಿದ ನಂಜುಂಡೇಶನೇ. ಕೆಂಜಡಿ ಮುಡಿಯ ಕಾಪಾಲಿಕನೇ ನಂಜು ನುಂಗಿದ ನಂಜುಂಡೇಶನೇ. ಅಂಜಿದ ಬಾಲನ ಅಪ್ಪಿ ಮುದ್ದಾಡಿದೆ ಅಂಜಿದ ಬಾಲನ ಅಪ್ಪಿ ಮುದ್ದಾಡಿ ಮೃತ್ಯುಂಜಯ ನಿರಯಮಯ ಮೃತ್ಯುಂಜಯ ನಿರಯಮಯ ಶರಣೆಂಬಿನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬಿನ 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 ಶಶಿಭೂಷಣ. ನಿನ್ನ ಮಧುರವಾಣಿಯಿಂದ ಹೊರಹೊಮ್ಮಿನ ದೇವಸೂತ್ರವನ್ನು ಕೇಳಿ ನನಗೆ ಆನಂದಾಶ್ಚರ್ಯವಾಯಿತು. ಇಷ್ಟೊಂದು ಮಧುರ ಕಂಠ ನಿನಗಿದೆ ಎಂದು ನಾನು ತಿಳಿದಿದೆ. ಆದರೆ ನಿನ್ನ ಮಧುರ ಕಂಠ ನನಗೆ ಎಳ್ಳಷ್ಟು ಉಪಯೋಗವಿಲ್ಲ. ಇಂದಿನ ಮುಂದುವರೆದ ಚಿತ್ರ ಜಗತ್ತಿನಲ್ಲಿ ರೋಮಾಂಚನಗೊಳಿಸುವ ಚಿತ್ರಗೀತೆ, ಸರಸ ಸಂಲಾಪನ ಮಾತುಗಾರಿಕೆ ಇವುಗಳನ್ನೆಲ್ಲ ಮೂಲಗೊಟ್ಟಿ ಗೊಡ್ಡು ತಪ್ಪುವ ದೊಡ್ಡ ದೊಡ್ಡ ಪದಗಳನ್ನು ಆಡುತ್ತಾ ನಿಂತರೆ ನಾನಾರೋಗ್ಯದಿಂದ ಕೇಳಿ ನೀನೇ ನೋಡಿ, ಯಾವ ಸಮಯದಲ್ಲಿ ಯಾವ ಹಾಡು ಹಾಡ್ಬೇಕು ಆ ಹಾಡನ್ನು ಹಾಡಿದ್ರೆ ಮಾತ್ರ ಬೆಲೆ ಸಿಗೋದು.
ರವಿ ತನ್ನ ಹೊಂಗೆರಡುಗಳಿಂದ ಜಗತ್ತಿನ ಮನುಷ್ಯರ ಬಾಳಿಗೆ ಬೆಳಕು ನೀಡುವುದಿಲ್ಲ. ಈ ಸಮಯ ನಿಜಕ್ಕೂ ಸುಸುಮವೆಂದೇ ಹೇಳಬೇಕು ಅಲ್ವೇ ಸ್ವಾಮಿ? ರವಿಯು ತನ್ನ ಹೊಂಗೆರಡುವ ಚೆಲ್ಲಿ ಕಮಲ ಪುಷ್ಪವ ಹರಿಸಿ ನಗುವ ಹೂವ ಕಂಡು ತಾನು ನಕ್ಕು ನಡೆಯುವ ಸಮಯ ಈ ಮುಜವು ಅಲ್ಲವೇ? ಒಂದು ಎಲ್ಲಾ ತರಹದ ಆಟಗಾರಿಕೆ ನಿನ್ನಲ್ಲಿ ಅಡಕವಾಗಿದೆ ಎಂದಂತಾಯ್ತು. ಇದೆಲ್ಲವೋ ನಿಮ್ಮ ಆಶೀರ್ವಾದವೇ? ಒಂದು ಮಾತಿನಲ್ಲಿ ಬರುಚಾಣೆಚ್ಚೆ ಏಮ ನಿನ್ನಂತವರನ್ನು ಸತಿಯನ್ನಾಗಿ ಪಡೆದ ನಾನೇ ಸಂಜ ಅಲ್ಲ ರೀ, ನಿಮ್ಮಂತಹ ನಿರ್ಮಲ ಮನಸ್ಸಿನವರನ್ನು ಪತಿಯಾಗಿ ಪಡೆದ ನಿಜಕ್ಕೂ ನಾನೇ ಭಾಗ್ಯವಂತಿ ಎಂದು ಹೇಳಿಸಬಹುದು. ಇಲ್ಲ, ಗುಣದಲ್ಲಿ ಗಂಗೆ ರೂಪದಲ್ಲಿ ರಂಬೆ ಅಂತಿರುವ ನೀನು ಈ ಸುಂದರ ಭಾವಗಳು ಬಂದ ಅಂದಾದೀಪರಿ. ಹೌದು, ನಾನ್ ನಂದಾದೀಪು ಆದ್ರೆ ನೀವು ಪೌರ್ಣಿಮೆ ಚಂದ್ರ ಅಂದಾಗ ಈ ಚಂದ್ರನ ಮುಂದೆ ಈ ನಂದಾದೀಪ ಗ್ರಹಕ್ಕೆ ಸಮಾನ. ಚಂದಿರನಾದರೆ ಚಕ್ಕೋರಿ ನಿನ್ನಲ್ಲವೇ? ಎಷ್ಟೇ ಆದ್ರೂ ನಾನು ನಿಮ್ಮ ತಾಯಿ. ಅಂತ ಮಾತ್ರಕ್ಕೆ ಈ ಸುಂದರ ಭಾವಗಳಲ್ಲಿ ಹಬ್ಬಿ ಫಲಪುಷ್ಪಗಳಿಂದ ಕತ್ತರಿಸಲು ಬಂದ ಅದೇನೇನು? ಎಷ್ಟೇ ಆದ್ರೂ ನಾನು ಅನಾಥಿಯಲ್ಲವೇ? ಜೀವನ ಜೊತೆಗಾತಿ ನಾನಿನ್ನ ಸನಾತನಲ್ಲವೇ? ಈ ಮಾತು ನಿಜ. ತಂದೆ ತಾಯಿ ಅಣ್ಣ ತಮ್ಮ ಬಂದು ಬಳಗೋದಿ ಕಾಣದ ಈ ಪರದೇಶ ನಿಮ್ಮ ಹೃದಯ ಗದ್ದಿಗೆಯಲ್ಲಿ ಸ್ಥಾನ ಕೊಟ್ಟಿಲ್ಲ. ನಿಜಕ್ಕೂ ನಿಮ್ಮ ಉಪಕಾರವನ್ನು ಎಷ್ಟು ಹೊಗಳಿದ್ರೂ ಕಡಿಮೆ. ಒಬ್ಬರನ್ನೊಬ್ಬರು ಹೊಗಳುತ್ತಾ ಮಾತಿನ ಮೋಡಿಯಲ್ಲಿ ಬಂಧಿಸುವುದು ಸಾಕು. ಹೇಳಿ, ನನ್ನೆದುರು ಹಾಡು ಯಾವುದು ಹಾಡು ನೋಡೋಣ. ಹಾಡಿ? ಅಯ್ಯೋ, ನನ್ ಹಾಡಕ್ ಬರೋದಿಲ್ಲಪ್ಪ. ನಿನ್ನೆ ಸುಸ್ತಾವ ಕಂಠ ಕೇಳಿದಳೆ ಕೋಗಿಲೆ ನಾಚಿ ತನ್ನ ಆಲಯಕ್ಕೆ ಹಾರಿ ಹೋಗಿ ತನ್ನ ಹಿರಿಯರಿಗೆ ದೂರಿ ಹೇಳುವುದು ನನಗಿಂತ ಭೂಮಿಗಿನಾದ ಕಂಠ ಪಡೆದ ಕಂಠಶ್ರೀ ಓರ್ವನೆಯದು ಈ ಊರಿನಲ್ಲಿ. ಸಾಕು ಸಾಕು, ನಿಮ್ಮ ಹೊಗಳಿಕೆಯನ್ನು ಸಾಕು ಮಾಡಿ ಬೇಕಾದ್ರೆ ನಾಳೆ ಹಾಡ. ಇಲ್ಲ, ಈಗಲೇ ಆಡಬೇಕು. ಬೇಡ ಅಂದ್ರೆ ಆಡಬೇಕು. ಗಗನದ